Okay, so chromatography means separation technique. So which type of separation means it's a physical separation. Physical separation of technique of a mixture. ಯಾವುದನ್ನ ನಾವು ಸೆಪರೇಟ್ ಮಾಡ್ಬೇಕಂದ್ರೆ ಮಿಕ್ಸ್ಚರ್. ಓಕೆ, ಸೊ ಕೊಟ್ಟಿರೋಂಥ ಮಿಕ್ಸ್ಚರ್ ಅಲ್ಲಿ ಇಂಡಿವಿಜುವಲ್ ಕಾಂಪೊನೆಂಟ್ ಆಗಿ ಸೆಪರೇಟ್ ಮಾಡೋಕೆ ನಾವು ಫಿಸಿಕಲಿ ಟೆಕ್ನಿಕ್ಸ್ ನ ಫಾಲೋ ಮಾಡ್ತೀವಿ, ಅದನ್ನ ಕ್ರೋಮಟೋಗ್ರಫಿ ಅಂತ ಕರಿತೀವಿ. ಫಿಸಿಕಲ್ ಸೆಪರೇಷನ್ ಆಫ್ ಟೆಕ್ನಿಕ್ ಆಫ್ ಎ ಪರ್ಟಿಕ್ಯುಲರ್ ಮಿಕ್ಸ್ಚರ್. ಸೊ ಈಗ ಯಾವ ಮಿಕ್ಸ್ಚರ್ ನ ನಾವು ಸೆಪರೇಟ್ ಮಾಡಬೇಕು, ಇದನ್ನ ನಾವು ಸ್ಟೇಷನರಿ ಫೇಸ್ ಅಂಡ್ ಮೊಬೈಲ್ ಫೇಸ್ ಜೊತೆಗೆ ರನ್ ಮಾಡಬೇಕು. ಸ್ಟೇಷನರಿ ಫೇಸ್ ಅಂಡ್ ಮೊಬೈಲ್ ಫೇಸ್. Okay, so in analytical technique, in a chromatography, we are having two phases. One is stationary phase, one is mobile phase. Stationary phase means it's a fixed phase, fixed or static. It is a fixed or static phase. We call it as stationary phase. Another one is mobile phase. Mobile phase means moving. Okay, moving solvent. ಸೊ ಯಾವುದೇ ಒಂದು ಮಿಕ್ಸ್ಚರ್ ಅಲ್ಲಿ ಇರುವಂತ ಕಾಂಪೊನೆಂಟ್ಸ್ ನ ಸಪರೇಟ್ ಮಾಡ್ಬೇಕಂತ ಹೇಳಿದ್ರೆ ಎರಡು ಫೇಸಸ್ ಇರುತ್ತೆ. ಒಂದು ಸ್ಟೇಷನರಿ ಫೇಸ್, ಇನ್ನೊಂದು ಮೊಬೈಲ್ ಫೇಸ್. ಸ್ಟೇಷನರಿ ಫೇಸ್ ಯಾವಾಗ್ಲೂ ಕೂಡ ಫಿಕ್ಸ್ಡ್ ಆಗಿರುತ್ತೆ, ಅದನ್ನ ಸ್ಟ್ಯಾಟಿಕ್ ಅಂತ ಕರಿತೀವಿ, ಸ್ಟ್ಯಾಟಿಕ್ ಫೇಸ್. ಇನ್ನೊಂದು ಸಾಲ್ವೆಂಟ್ ಮೂವಿಂಗ್ ಆಗುತ್ತೆ, ಅಂದ್ರೆ ಕೊಟ್ಟಿರುವಂತ ಮಿಕ್ಸ್ಚರ್ ನ ತಗೊಂಡು ಮೂವ್ ಆಗುತ್ತೆ, ಅದನ್ನ ನಾವು ಮೂವಿಂಗ್ ಫೇಸ್ ಅಥವಾ ಮೊಬೈಲ್ ಫೇಸ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಬೇಸಿಕ್ ನಮ್ಗೆ. ಇದರಲ್ಲಿ ಕ್ರೊಮ್ಯಾಟೋಗ್ರಫಿಯಲ್ಲಿ ಟೈಪ್ಸ್ ಆಫ್ ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್ಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ chromatographic techniques. ಸೊ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಕಾಲಮ್ ಆರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ. ಕಾಲಮ್ ಆರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ. ಸೊ ಇದರಲ್ಲಿ ನಮ್ಗೆ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು ಅಂತ ಕೇಳ್ತಾರೆ. ಸ್ಟೇಷನರಿ ಯಾವುದು, ಮೊಬೈಲ್ ಫೇಸ್ ಯಾವುದು ಅಂತ ಕೇಳ್ತಾರೆ. ಮೊಬೈಲ್ ಫೇಸ್. ಸ್ಟೇಷನರಿ ಫೇಸ್ ಯಾವ್ದಾಗಿರುತ್ತೆ ಕಾಲಮ್ ಕ್ರೊಮ್ಯಾಟೋಗ್ರಫಿಯಲ್ಲಿ? ಸ್ಟೇಷನರಿ ಫೇಸ್ ಯಾವುದು ಅಂತ ಹೇಳಿದ್ರೆ ಸಾಲಿಡ್ ಸ್ಟೇಷನರಿ ಫೇಸ್. ಮೊಬೈಲ್ ಫೇಸ್ ಇಸ್ ಲಿಕ್ವಿಡ್. ನೆನ್ಪಿಟ್ಕೊಳ್ಳಿ, ನಮ್ಗೆ ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಕಾಲಮ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು? ಸೊ ಕಾಲಮ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಸಾಲಿಡ್ ಆಗಿರುತ್ತೆ, ಮೊಬೈಲ್ ಫೇಸ್ ಲಿಕ್ವಿಡ್. ಕಾಲಮ್ ಕ್ರೊಮ್ಯಾಟೋಗ್ರಫಿನ ಏನಂತ ಕರೀತಾರೆ? ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ ಅಂತ ಕೂಡ ಕರೀತಾರೆ. ಕಾಲಮ್ ಕ್ರೊಮ್ಯಾಟೋಗ್ರಫಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ. ಇದು ಒನ್ ಟೈಪ್ ಆದ್ರೆ, ಸೆಕೆಂಡ್ ಟೈಪ್ ಕ್ರೊಮ್ಯಾಟೋಗ್ರಫಿ ನಮ್ಗೆ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ. ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ. In partition chromatography, stationary phase is liquid and mobile phase is also liquid. ಅರ್ಥ ಆಗ್ತಿದ್ಯಾ? ಸೊ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ, ಬೋತ್ ಸ್ಟೇಷನರಿ ಅಂಡ್ liquid phase both are liquid phase. Okay, in partition chromatography we have number of types, that is paper chromatography. ಸೊ ಪೇಪರ್ ಕ್ರೊಮ್ಯಾಟೋಗ್ರಫಿಯಲ್ಲಿ ನಮ್ಗೆ ಸ್ಟೇಷನರಿ ಫೇಸ್ ಲಿಕ್ವಿಡ್ ಆಸ್ ವೆಲ್ ಆಸ್ ಮೊಬೈಲ್ ಫೇಸ್ ಆಲ್ಸೋ ಲಿಕ್ವಿಡ್. ಎರಡೂ ಕೂಡ ನಮ್ಗೆ ಲಿಕ್ವಿಡ್ ಇರುತ್ತೆ. ಯಾವ್ದ್ರಲ್ಲಿ? ಪೇಪರ್ ಕ್ರೊಮ್ಯಾಟೋಗ್ರಫಿಯಲ್ಲಿ. ಅಗೈನ್ ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ. ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ, ಇದನ್ನ ಶಾರ್ಟ್ ಆಗಿ TLC ಅಂತ ಕರೀತಾರೆ. ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಲಿಕ್ವಿಡ್ ಆರ್ ಸಾಲಿಡ್, ಬೋತ್ ಕೇಸ್ ಇರುತ್ತೆ ನಮ್ಗೆ. ಲಿಕ್ವಿಡ್ ಇರ್ಬೋದು ಅಥವಾ ಸಾಲಿಡ್ ಕೂಡ ಇರ್ಬೋದು, ಬಟ್ ಮೊಬೈಲ್ ಫೇಸ್ ಲಿಕ್ವಿಡ್. ಓಕೆ, ನೆಕ್ಸ್ಟ್ ಗ್ಯಾಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ. ಸೊ ಇದನ್ನ GLC ಅಂತ ಕರೀತಾರೆ, ಗ್ಯಾಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ. ಸೊ ಗ್ಯಾಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿಯಲ್ಲಿ ನಮ್ಗೆ ಸ್ಟೇಷನರಿ ಫೇಸ್ ಲಿಕ್ವಿಡ್, ಮೊಬೈಲ್ ಫೇಸ್ ಗ್ಯಾಸ್ ಆಗಿರುತ್ತೆ. ಸ್ಟೇಷನರಿ ಫೇಸ್ ಲಿಕ್ವಿಡ್, ಮೊಬೈಲ್ ಫೇಸ್ ಗ್ಯಾಸ್. ಲಾಸ್ಟ್ ಒನ್
HPLC. HPLC ಅಂದ್ರೆ ಹೈ ಪ್ರೆಷರ್ಡ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಅಥವಾ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ. ಸೊ ಇಲ್ಲಿ HPLC, it is a liquid chromatography. First of all, HPLC is a liquid chromatography. Mobile phase is liquid, stationary phase solid. ಅರ್ಥ ಆಗ್ತಿದ್ಯಾ? ಸ್ಟೇಷನರಿ ಫೇಸ್ ಸಾಲಿಡ್. ಸೊ ನಮಗೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದ್ರೆ ಮೊಬೈಲ್ ಫೇಸ್ ಮತ್ತೆ ಸ್ಟೇಷನರಿ ಫೇಸ್ ಬರುತ್ತೆ. ಈಗ 2 ಟೈಪ್ಸ್ ಆಫ್ ಕ್ರೊಮಟೋಗ್ರಫಿಯಲ್ಲಿ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ, ಅದರಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಕಾಲಮ್ ಬರುತ್ತೆ. ಕಾಲಮ್ ಕ್ರೊಮಟೋಗ್ರಫಿಗೆ ಸ್ಟೇಷನರಿ ಫೇಸ್ ಸಾಲಿಡ್, ಮೊಬೈಲ್ ಫೇಸ್ ಲಿಕ್ವಿಡ್. ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂದ್ರೆ ಲಿಕ್ವಿಡ್, ಸ್ಟೇಷನರಿ ಫೇಸ್ ಲಿಕ್ವಿಡ್ ಇರುತ್ತೆ, ಮೊಬೈಲ್ ಫೇಸ್ ಕೂಡ ಲಿಕ್ವಿಡ್ ಇರುತ್ತೆ. ಓಕೆ, ಅದರಲ್ಲಿ ನಮಗೆ ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಲಿಕ್ವಿಡ್. ಓಕೆ, ಸ್ಟೇಷನರಿ ಫೇಸ್ ಮೊಬೈಲ್ ಫೇಸ್ ಎರಡು ಕೂಡ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ TLC, ಥಿನ್ ಲೇಯರ್ ಕ್ರೊಮಟೋಗ್ರಫಿ. ಥಿನ್ ಲೇಯರ್ ಅಲ್ಲಿ ನಮಗೆ ಸ್ಟೇಷನರಿ ಫೇಸ್ ಲಿಕ್ವಿಡ್ ಆದ್ರೂ ಆಗ್ಬೋದು, ಸಾಲಿಡ್ ಆದ್ರೂ ಆಗ್ಬೋದು, ಡಿಪೆಂಡಿಂಗ್ ಆನ್ ಅಬ್ಸಾರ್ಬೆಂಟ್ ಮೇಲೆ. ಮೊಬೈಲ್ ಫೇಸ್ ವಿಲ್ ಬಿ ಲಿಕ್ವಿಡ್. ಸೊ GLC, ಗ್ಯಾಸ್ ಲಿಕ್ವಿಡ್ ಕ್ರೊಮಟೋಗ್ರಫಿಯಲ್ಲಿ ಲಿಕ್ವಿಡ್ ಸ್ಟೇಷನರಿ ಫೇಸ್, ಗ್ಯಾಸ್ ವಿಲ್ ಬಿ ಮೊಬೈಲ್ ಫೇಸ್. ಅಂದ್ರೆ ಮಿಕ್ಸ್ಚರ್ ನ ತಗೊಂಡು ಹೋಗುವಂತದ್ದು ಯಾವುದು? ಗ್ಯಾಸ್ ಆಗಿರುತ್ತೆ. ಅದೇ ರೀತಿ HPLC ಅಂತ ಹೇಳಿದ್ರೆ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ. ಇದರಲ್ಲಿ ಸಾಲಿಡ್ ಸ್ಟೇಷನರಿ ಫೇಸ್ ಆಗಿರುತ್ತೆ, ಲಿಕ್ವಿಡ್ ನಿಮ್ಗೆ ಮೊಬೈಲ್ ಫೇಸ್ ಆಗಿರುತ್ತೆ. ಈಗ ನಮ್ಗೆ ಪರ್ಟಿಕ್ಯುಲರ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸ್ ಅಲ್ಲಿ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು ಅಂತ ತಿಳ್ಕೊಂಡ್ರಿ. ಓಕೆ, ಈಗ 1 by 1 ಎಲ್ಲಾ ಕ್ರೊಮಟೋಗ್ರಫಿನ ಡಿಟೇಲ್ಡ್ ಆಗಿ ಕಲಿಯೋಣ. ಈಗ ಕೇಳಿಸ್ತಿದ್ಯಾ? ಎಸ್ ಸರ್. ಓಕೆ, ಫಸ್ಟ್ ಒನ್ ಈಗ ಇದರಲ್ಲಿ ನಾನು TLC ತಗೋತೀನಿ. TLC ಅಂದ್ರೆ ಏನು? TLC ಮೀನ್ಸ್ ಥಿನ್ ಲೇಯರ್ ಕ್ರೊಮಟೋಗ್ರಫಿ. ಸೊ ಥಿನ್ ಲೇಯರ್ ಕ್ರೊಮಟೋಗ್ರಫಿ ಇಸ್ ದಿ ಏನ್ ಟೆಕ್ನಿಕ್? ಈ ಟೆಕ್ನಿಕ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ದಿ ಸಿಂಪ್ಲೆಸ್ಟ್ ವೇ ಆಫ್ ಮಿಕ್ಸ್ಚರ್ ಇಂದ ಕಾಂಪೊನೆಂಟ್ ನ ತೆಗಿಯೋಕೆ ಸಿಂಪ್ಲೆಸ್ಟ್ ಟೆಕ್ನಿಕ್ ಇದು. ಸಿಂಪ್ಲೆಸ್ಟ್ ಆಸ್ ವೆಲ್ ಆಸ್ ಫಾಸ್ಟೆಸ್ಟ್ ಆಗಿ ಹಾಗೂ ವೆರಿ ಈಸಿಯೆಸ್ಟ್ ಅಂಡ್ ಲೀಸ್ಟ್ ಎಕ್ಸ್ಪೆನ್ಸಿವ್, ತುಂಬಾ ಖರ್ಚಾಗೋದಿಲ್ಲ. ಓಕೆ, ಸೊ ಲೀಸ್ಟ್ ಎಕ್ಸ್ಪೆನ್ಸಿವ್ ಸಪರೇಷನ್ ಟೆಕ್ನಿಕ್. ಸೊ TNC ಅಡ್ವಾಂಟೇಜ್ ಏನಂದ್ರೆ ತುಂಬಾ ಸಿಂಪ್ಲೆಸ್ಟ್ ಆಗಿದೆ ಸಪರೇಷನ್ ಮಾಡೋದು ಮಿಕ್ಸ್ಚರ್ ನ, ತುಂಬಾ ಫಾಸ್ಟ್ ಆಗುತ್ತೆ, ಈಸಿಯೆಸ್ಟ್ ಇರುತ್ತೆ ಹಾಗೂ ಲೀಸ್ಟ್ ಎಕ್ಸ್ಪೆನ್ಸಿವ್, ಖರ್ಚು ಕೂಡ ಅಷ್ಟು ಆಗೋದಿಲ್ಲ. ಹಾಗಾದ್ರೆ TLC ಅನ್ನೋದೇನು? ಥಿನ್ ಲೇಯರ್ ಕ್ರೊಮಟೋಗ್ರಫಿ. ಫಸ್ಟ್ ಆಫ್ ಆಲ್ ಇಟ್ ಈಸ್ ಎ ಲಿಕ್ವಿಡ್ ಕ್ರೊಮಟೋಗ್ರಫಿ. ಓಕೆ, ಸೊ ಇದರಲ್ಲಿ ಸೊ ಮೊಬೈಲ್ ಫೇಸ್ ಇರುತ್ತೆ ಮತ್ತೆ ಸ್ಟೇಷನರಿ ಫೇಸ್ ಇರುತ್ತೆ. ಈಗ ಸ್ಟೇಷನರಿ ಫೇಸ್ ಯಾವ್ದಿರುತ್ತೆ? ಸ್ಟೇಷನರಿ ಫೇಸ್ ಯಾವ್ದು ಅಂತ ಹೇಳಿದ್ರೆ ಯಾವ್ದಿರುತ್ತೆ? ಸ್ಟೇಷನರಿ ಫೇಸ್ ಯಾವ್ದ್ರಿಂದ ಮಾಡಿರ್ತಾರೆ ಅಂತ ಹೇಳಿದ್ರೆ ಎ ಪ್ಲೇಟ್ ಆರ್ ಸ್ಟ್ರಿಪ್ಸ್ ಕೋಟೆಡ್ ವಿತ್ ಎ ಸಿಲಿಕಾ ಜೆಲ್. ಈಗ ಸ್ಟೇಷನರಿ ಫೇಸ್ ಅನ್ನೋದು ಒಂದು ಪ್ಲೇಟ್. ಈಗ ನಮಗೆ ಗೊತ್ತಿದೆ, ಈಗ ಗ್ಲಾಸ್ ಪ್ಲೇಟ್ ಈ ರೀತಿ ಇದೆ ಅಂತ ಅನ್ಕೊಳ್ಳಿ, ಸಿಲಿಕಾ ಪ್ಲೇಟ್, ಗ್ಲಾಸ್ ಸ್ಲೈಡ್. ಓಕೆ, ಗ್ಲಾಸ್ ಸ್ಲೈಡ್ ಗೆ ಏನ್ ಮಾಡಿರ್ತಾರೆ? ಸಿಲಿಕಾ ಜೆಲ್ ನ ಕೋಟ್ ಮಾಡಿರ್ತಾರೆ. ಸಿಲಿಕಾ ಜೆಲ್ ನ ಈ ರೀತಿ ಏನ್ ಮಾಡಿರ್ತಾರೆ? ಕೋಟ್ ಮಾಡಿರ್ತಾರೆ. ಓಕೆ, ಸೊ ಈಗ ಇದು ನಮ್ಗೆ ಏನಾಯ್ತು? ದಿಸ್ ಇಸ್ ಸ್ಟೇಷನರಿ ಫೇಸ್. ಓಕೆ, ಸ್ಟೇಷನರಿ ಫೇಸ್ ಅಂದ್ರೆ ಏನು? ಫಿಕ್ಸ್ಡ್ ಫೇಸ್. ಸೊ ಸಿಲಿಕಾ ಜೆಲ್ ನ ಏನ್ ಮಾಡಿರ್ತಾರೆ? ನಮ್ಗೆ ಗ್ಲಾಸ್ ಸ್ಲೈಡ್ ಮೇಲೆ ಅಥವಾ ಒಂದು ಸ್ಟ್ರಿಪ್ಸ್ ಮೇಲೆ ಏನ್ ಮಾಡಿರ್ತಾರೆ? ಕೋಟ್ ಮಾಡಿರ್ತಾರೆ. ಓಕೆ, ಡೆವಲಪ್ ಮಾಡಿರ್ತಾರೆ. ಇದನ್ನ ಸ್ಟೇಷನರಿ ಫೇಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದನ್ನ ಸಾಲ್ವೆಂಟ್ ಒಳಗೆ ಇಡ್ತೀವಿ. ಓಕೆ, ಸೊ ಸಾಲ್ವೆಂಟ್ ಒಳಗೆ ಇಟ್ಟಾಗ ಈ ಸಾಲ್ವೆಂಟ್ ಏನಿದೆ, ಸೊ ದಿಸ್ ಇಸ್ ಮೊಬೈಲ್ ಫೇಸ್. 1 ಸೆಂಟಿಮೀಟರ್ ನ ಮಾರ್ಕ್ ಮಾಡಿ ನಮ್ಗೆ ಒಂದು ಲೈನ್ ತಗೊಂಡಿರ್ತೀವಿ 1 ಸೆಂಟಿಮೀಟರ್ ಹೈಟಿಗೆ, ಅಷ್ಟಕ್ಕಿಂತ ಕೆಳಗೇನೆ ಇರಬೇಕು ಸಾಲ್ವೆಂಟ್. ಆಯ್ತಾ? ಈಗ ಇಲ್ಲೇನ್ ಮಾಡ್ತೀವಿ ನಾವು? ಸಪರೇಟ್ ಮಾಡುವಂತ ಮಿಕ್ಸ್ಚರ್ ನ ಪ್ಲೇಸ್ ಮಾಡ್ತೀವಿ ಇಲ್ಲಿ. ಓಕೆ, ಮಿಕ್ಸ್ಚರ್. ಸೊ ಈ ಮಿಕ್ಸ್ಚರ್ ಏನ್ ಮಾಡುತ್ತೆ? ಈ ಸಾಲ್ವೆಂಟ್ ಈ ಮಿಕ್ಸ್ಚರ್ ನ ತಗೊಂಡು ಹೋಗುತ್ತೆ. ಓಕೆ, ಸೊ ಆನ್ ಸಮ್ ಪಾಯಿಂಟ್ ಅಲ್ಲಿ ಎರಡು ಕಾಂಪೊನೆಂಟ್ ನಮ್ಗೆ ಸಪರೇಟ್ ಆಗ್ಬೋದು. ಒಂದು ರೆಡ್, ಬ್ಲೂ ಇರ್ಬೋದು. ಅರ್ಥ? ಸಾಲ್ವೆಂಟ್ ಏನ್ ಮಾಡುತ್ತೆ? ಈ ಮಿಕ್ಸ್ಚರ್ ಏನ್ ಮಾಡುತ್ತೆ? ಫ್ಲೋ ಮಾಡ್ಕೊಂಡು ಹೋಗುತ್ತೆ. ಓಕೆ, ಅವಾಗ ಸಪರೇಷನ್ ಆಗುತ್ತೆ ಬೇಸ್ಡ್ ಆನ್
ಅಡ್ಸಾರ್ಪ್ಷನ್ ಇರ್ಬೋದು. ಓಕೆ, ಸೊ ಈಗ ಏನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಏನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ TLC. ಬೇಸಿಕ್ ಪ್ರಿನ್ಸಿಪಲ್ ಆಫ್ TNC ನೆನ್ಪಿಡ್ಕೊಳ್ಳಿ. ಬೇಸಿಕ್ ಪ್ರಿನ್ಸಿಪಲ್ ಕೇಳ್ತಾರೆ. ಬೇಸಿಕ್ ಪ್ರಿನ್ಸಿಪಲ್ ಯಾವುದು ಅಂತ ಹೇಳಿದ್ರೆ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್, ಕ್ರೋಮ್ಯಾಟೋಗ್ರಫಿ ಆರ್ ಪಾರ್ಟಿಷನ್ ಎರಡೂ ಕೂಡ ಆಗತ್ತೆ. ಅಡ್ಸಾರ್ಪ್ಷನ್ ಆಗತ್ತೆ ಅಥವಾ ಪಾರ್ಟಿಷನ್ ಕ್ರೋಮ್ಯಾಟೋಗ್ರಫಿ ಕೂಡ ಆಗತ್ತೆ. ಈಗ ಡಿಫ್ರೆನ್ಸ್ ಗೊತ್ತಿದೆ ನಿಮ್ಗೆ. ಅಡ್ಸಾರ್ಪ್ಷನ್ ಅನ್ನೋದೇನು ಸರ್ಫೇಸ್ ಫಿನಾಮಿನಾ ಅಲ್ವಾ. ಅಂದ್ರೆ ಈ ಸಿಲಿಕಾ ಜೆಲ್ ಇದೆಯಲ್ವಾ, ಈ ಸಿಲಿಕಾ ಬೆಡ್ ಮೇಲೆ ಏನಾಗುತ್ತೆ, ಮಿಕ್ಸ್ಚರು ಸಪರೇಟ್ ಆಗುತ್ತೆ. ಅಂದ್ರೆ ರಿಟೆನ್ಷನ್ ಫ್ಯಾಕ್ಟರ್ ಬೇರೆ ಬೇರೆ ಇರುತ್ತೆ. ಒಂದ್ ಕಲರ್ಗೆ ಒಂದಿದ್ರೆ ಇನ್ನೊಂದ್ ಕಲರ್ಗೆ ಒಂದಿರುತ್ತೆ. ಓಕೆ, ಸೊ ಈ ರೀತಿ ಅಡ್ಸಾರ್ಬ್ ಆಗಿ ಅದು ಸಪರೇಟ್ ಆಗ್ತಾ ಹೋಗುತ್ತೆ ಒಂದು ಮಿಕ್ಸ್ಚರ್. ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ ಅಂದ್ರೆ ಅಡ್ಸಾರ್ಪ್ಷನ್ ಆದ್ರೂ ಆಗ್ಬೋದು, ಪಾರ್ಟಿಷನ್ ಆದ್ರೂ ಆಗ್ಬೋದು, ಅಥವಾ ಸಮ್ ಟೈಮ್ಸ್ ಕಾಂಬಿನೇಷನ್ ಆಫ್ ಬೋತ್ ಆಗುತ್ತೆ. ಕಾಂಬಿನೇಷನ್ ಆಫ್ ಬೋತ್ ಆನ್ ಅಡ್ಸಾರ್ಬೆಂಟ್. ಓಕೆ, ಸೊ ಮಿಕ್ಸ್ಚರ್ ಅಂತ ಹೇಳುವಾಗ ಏನು, ಮಿಕ್ಸ್ಚರ್ ಕನ್ಸಿಸ್ಟ್ ಆಫ್ 2 or more ಕಾಂಪೊನೆಂಟ್ಸ್ ಇರುತ್ತಲ್ವಾ, ಎರಡಕ್ಕಿಂತ ಹೆಚ್ಚಿರುತ್ತೆ ಕಾಂಪೊನೆಂಟ್ಸ್. ಒಂದೊಂದು ಕಾಂಪೊನೆಂಟ್ಗೂ ಅಡ್ಸಾರ್ಪ್ಷನ್ ಬೇರೆ ಬೇರೆ ಇರುತ್ತೆ. ಅಂದ್ರೆ ಅಫಿನಿಟಿ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಅಡ್ಸಾರ್ಪ್ಷನ್ ಆಗಿ ಒಂದೊಂದು ಪೊಸಿಷನ್ಗೆ ಹೋಗುತ್ತೆ. ಸೊ ನಮ್ಗೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ TLC ಅಂತ ಹೇಳಿದ್ರೆ ಅಡ್ಸಾರ್ಪ್ಷನ್ ಆದ್ರೂ ಆಗ್ಬೋದು ಅಥವಾ ಪಾರ್ಟಿಷನ್ ಆದ್ರೂ ಆಗ್ಬೋದು, ಅಥವಾ ಆಪ್ಷನ್ ಅಲ್ಲಿ ನಮ್ಗೆ ಬೋತ್ ಇದ್ರೂ ಕೂಡ ಸರಿ. ಅಡ್ಸಾರ್ಪ್ಷನ್ ಆಗುತ್ತೆ, ಪಾರ್ಟಿಷನ್ ಆಗುತ್ತೆ, ಅಥವಾ ಬರೀ ಅಡ್ಸಾರ್ಪ್ಷನ್ ಅಥವಾ ಬರೀ ಪಾರ್ಟಿಷನ್ ಅಥವಾ ಬೋತ್, ಯಾವ್ದು ಕೇಸ್ ಬೇಕಾದ್ರೆ ಆಗುತ್ತೆ. ಯಾವ್ದಕ್ಕೆ? TLCಗೆ. ಇದರಲ್ಲಿ ಸ್ಟೇಷನರಿ ಫೇಸ್ ಯಾವುದು? ಸಿಲಿಕಾ ಜೆಲ್ ನ ಯೂಸ್ ಮಾಡಿರ್ತಾರೆ ಸ್ಟೇಷನರಿ ಫೇಸ್ಗೆ. ಆ ಸ್ಟೇಷನರಿ ಫೇಸ್ ನ ಒಂದು ಗ್ಲಾಸ್ ಮೇಲೆ ಕೋಟ್ ಮಾಡಿರ್ತಾರೆ. ಸಿಲಿಕಾ ಜೆಲ್ ನ ಸ್ಲರ್ರಿ ಮಾಡಿ ಆ ಗ್ಲಾಸ್ಗೆ ಕೋಟ್ ಮಾಡಿರ್ತಾರೆ. ಅದು ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಈಗ ಈ ಪ್ಲೇಟ್ ಥಿಕ್ನೆಸ್, ಈಗ ಅದು ಸಿಲಿಕಾ ಜೆಲ್ ನ ಕೋಟ್ ಮಾಡಿರ್ತಾರೆ ಅಲ್ವಾ. ಸೊ ಆ ಸ್ಲರ್ರಿ ಮಾಡ್ಕೊಂಡು ಸ್ಲರ್ರಿ ಒಳಗೆ ಗ್ಲಾಸ್ ಸ್ಲೈಡ್ ನ ಡಿಪ್ ಮಾಡಿದಾಗ ಕೋಟ್ ಆಗತ್ತೆ ಅಥವಾ ಸ್ಪ್ರೆಡ್ಡಿಂಗ್ ಆಗಿರುತ್ತೆ. ಇದ್ರದ್ದು ಥಿಕ್ನೆಸ್ ಏನಿರ್ಬೇಕು ಅಂತ ಹೇಳಿದ್ರೆ ಥಿಕ್ನೆಸ್ ವುಡ್ ಬಿ 0.25 mm ಥಿಕ್ ಇರಬೇಕು. ಸ್ಟೇಷನರಿ ಫೇಸ್ ಪ್ರಿಪೇರ್ ಮಾಡುವಾಗ ಅದರದ್ದು ಥಿಕ್ನೆಸ್ ಏನಿರ್ಬೇಕು, ಗ್ಲಾಸ್ ಸ್ಲೈಡ್ ಮೇಲೆ ಸಿಲಿಕನ್ ಈ ರೀತಿ ಕೋಟ್ ಮಾಡ್ತೀವಲ್ವಾ, ಸೊ ಈ ರೀತಿ ಕೋಟ್ ಮಾಡುವಾಗ ಅದರ ಥಿಕ್ನೆಸ್ ಎಷ್ಟಿರ್ಬೇಕು ಅಂದ್ರೆ 0.25 mm ಅಷ್ಟು ಥಿಕ್ನೆಸ್ ಇರಬೇಕು. ಮತ್ತೆ ಇದನ್ನ ಬೈಂಡ್ ಆಗೋದಿಕ್ಕೆ, ಗ್ಲಾಸ್ ಸ್ಲೈಡ್ ಮೇಲೆ ಸಿಲಿಕಾ ಜೆಲ್ ಬೈಂಡ್ ಆಗೋದಿಕ್ಕೆ ಬೈಂಡರ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ದಟ್ ಬೈಂಡರ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕೇಳಿದಿರಲ್ವಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಯೂಸ್ಡ್ ಆಸ್ ಬೈಂಡರ್ಸ್. ಸೊ ನಿಮಗೆ ಕೇಳ್ಬೋದು TLC ಪ್ಲೇಟ್ ಪ್ರಿಪೇರ್ ಮಾಡುವಾಗ ಅಥವಾ TLC ಅಲ್ಲಿ ನಮ್ಗೆ ಸ್ಟೇಷನರಿ ಫೇಸ್ ಮಾಡುವಾಗ ಬೈಂಡರ್ಸ್ ನ ಯಾವ್ದು ಯೂಸ್ ಮಾಡಿರ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ಡ್ ಆಸ್ ಸ್ಟೇಷನರಿ ಫೇಸ್ ಬೈಂಡರ್. ಓಕೆ, ಬೈಂಡರ್ ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸ್ಲೈಡ್ ಥಿಕ್ನೆಸ್ ಎಷ್ಟಿರ್ಬೇಕು? 0.25 mm. ಫಾರ್ಮುಲಾ ಹೇಳ್ತೀರಾ ಯಾರಾದ್ರೂ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೊ ಈಗ ಫಾರ್ಮುಲಾ ನೋಡ್ಕೊಳ್ಳಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು. ಸೊ ಇಲ್ಲಿ ಸ್ಟೇಷನರಿ ಫೇಸ್ ಯಾವ್ದನ್ನ ಯೂಸ್ ಮಾಡ್ಬೋದು TLCಗೆ ಅಂತ ಹೇಳಿದ್ರೆ ಯಾವ್ದು? ಸಿಲಿಕಾ ಜೆಲ್ ಯೂಸ್ ಮಾಡ್ಬೋದು ಆರ್ ಅಲ್ಯೂಮಿನಾ ಯೂಸ್ ಮಾಡಿರ್ತಾರೆ. ನಮಗೆ ಕೇಳ್ಬೋದು ಸ್ಟೇಷನರಿ TLC ಅಲ್ಲಿ ಥಿನ್ ಲೇಯರ್ ಕ್ರೋಮ್ಯಾಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಾರೆ? ಸಿಲಿಕಾ ಜೆಲ್ ಆರ್ ಅಲ್ಯೂಮಿನಾ. ಓಕೆ, ಇದು ಸ್ಟೇಷನರಿ ಫೇಸ್ ಆಯ್ತು. ಇಲ್ಲಿ ಸಿಲಿಕಾ ಜೆಲ್ ನಾದ್ರೂ ಕೋಟ್ ಮಾಡ್ಬೋದು ಅಥವಾ ಅಲ್ಯೂಮಿನಾದ್ರೂ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಸಾಲ್ವೆಂಟ್ ಏನಿದೆ ಅಲ್ಲ, ಸಾಲ್ವೆಂಟ್ ಅಂದ್ರೆ ಮೊಬೈಲ್ ಫೇಸ್ ಏನಿದೆ, ಈ ರೀತಿ ಮಿಕ್ಸ್ಚರ್ ನ ಕ್ಯಾರಿ ಮಾಡುವಂತ ಮೊಬೈಲ್ ಫೇಸ್. ಸೊ ಮೊಬೈಲ್ ಫೇಸ್ ನ ನಾವು ಡಿಫ್ರೆಂಟ್ ಅಡ್ಸಾರ್ಬೆಂಟ್ ಮೇಲೆ ಚೂಸ್ ಮಾಡಬೇಕು. ಸೊ ಮೊಬೈಲ್ ಫೇಸ್ ಫಾರ್ TLC ಫಾರ್ ಪೋಲಾರ್. ಸೊ ಸಪೋಸ್ ಏನಾದ್ರೂ ಮಿಕ್ಸ್ಚರ್ ಪೋಲಾರ್ ಅಥವಾ ಅಯಾನಿಕ್ ಸಾಲಿಡ್ಸ್ ಆಗಿದ್ರೆ, ಮಿಕ್ಸ್ಚರ್ ಸಪರೇಟ್ ಮಾಡ್ಬೇಕಾಗಿ ಪೋಲಾರ್ ಇದ್ದು ಅಥವಾ ಅಯಾನಿಕ್ ಸಾಲ್ಯೂಡ್ಸ್ ಆಗಿದ್ರೆ ನಾವು ಮೊಬೈಲ್ ಫೇಸ್ ನ ವಾಟರ್ ತಗೋಬಹುದು. ವಾಟರ್ ಪ್ಲಸ್ N-ಬ್ಯೂಟನಾಲ್. ಯಾವುದಕ್ಕೆ? ಮೊಬೈಲ್ ಫೇಸ್ಗೆ. ಅಂದ್ರೆ ಕೊಟ್ಟಿರುವಂತ ಮಿಕ್ಸ್ಚರ್ ಏನಾದ್ರೂ ಪೋಲಾರ್ ಇದ್ರೆ, ಅಂದ್ರೆ ನಮ್ಗೆ ಪಾಸಿಟಿವ್ ನೆಗೆಟಿವ್ ಬರ್ತಾ ಇದ್ರೆ, ಪೋಲಾರ್ ಅಥವಾ ಅಯಾನಿಕ್ ಸಾಲ್ಯೂಡ್ಸ್ ಆಗಿದ್ರೆ ನಾವು ಮೊಬೈಲ್ ಫೇಸ್ ನ ಏನ್ ಯೂಸ್ ಮಾಡ್ಬೋದು ಅಂದ್ರೆ ವಾಟರ್ ಮತ್ತೆ ಆಲ್ಕೋಹಾಲ್, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬ್ಯೂಟನಾಲ್ ನ ಯೂಸ್ ಮಾಡಿದ್ರೆ ನಾವು ಪೋಲಾರ್ ಸಾಲ್ಯೂಟ್ ಅಂದ್ರೆ ಪೋಲಾರ್ ಏನಿದೆ ಸಾಲ್ವೆಂಟ್
ಆ ಪೋಲಾರ್ ಸಾಲ್ಯೂಟ್ಸ್ ನ ಮೂವ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಸಪೋಸ್ ಏನಾದ್ರು ಮಿಕ್ಸ್ಚರ್ ನಾನ್ ಪೋಲಾರ್ ಆಗಿದ್ರೆ, ಸಪೋಸ್ ನಾನ್ ಪೋಲಾರ್ ಸಾಲ್ಯೂಟ್ ನ ಸಪರೇಟ್ ಮಾಡಬೇಕು ಅಥವಾ ಮಿಕ್ಸ್ಚರ್ ಅಲ್ಲಿ ನಾನ್ ಪೋಲಾರ್ ನ ಸಪರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಅದೇನಿರುತ್ತೆ ನೇಚರು, ಹೈಡ್ರೋಫೋಬಿಕ್ ಇರುತ್ತೆ, ಹೈಡ್ರೋಫೋಬಿಕ್ ನೇಚರ್ ಇರುತ್ತೆ. ಸೊ ಇದರಲ್ಲಿ ನಾವು ಯಾವ್ದು ಚೂಸ್ ಮಾಡ್ಬೇಕು ಮೊಬೈಲ್ ಫೇಸ್ ಅಂದ್ರೆ, ಬೆನ್ಝೀನ್, ನಾನ್ ಪೋಲಾರ್ ಅಲ್ವಾ ಬೆನ್ಝೀನ್, ಮತ್ತೆ ಕ್ಲೋರೋಫಾರ್ಮ್, ಬೆನ್ಝೀನ್ ಅಂಡ್ ಕ್ಲೋರೋಫಾರ್ಮ್ ಅಥವಾ ಸೈಕ್ಲೋ ಎಕ್ಸೇನ್ ಯಾವ್ದಾದ್ರು ತಗೋಬಹುದು, ಸೈಕ್ಲೋ ಎಕ್ಸೇನ್. ಅರ್ಥ ಮಾಡ್ಕೊಳ್ಳಿ, TLC ಅಲ್ಲಿ ನಾವು ಮೊಬೈಲ್ ಫೇಸ್ ನ ಚೂಸ್ ಮಾಡುವಾಗ ಪೋಲಾರ್ ಮತ್ತೆ ಅಯಾನಿಕ್ ಸಾಲಿಡ್ಸ್ ಇದ್ರೆ ಪೋಲಾರ್ ಸಬ್ಸ್ಟೆನ್ಸ್ ನೇ ತಗೋಬೇಕು. ಓಕೆ, ವಾಟರ್ ಮತ್ತೆ ಆಲ್ಕೋಹಾಲ್. ಸಪೋಸ್ ನಾನ್ ಪೋಲಾರ್ ಏನಾದ್ರು ಮಿಕ್ಸ್ಚರ್ ಇದ್ರೆ, ನಾನ್ ಪೋಲಾರ್ ಸಾಲ್ಯೂಟ್ ಇದ್ರೆ ನಾವು ನಾನ್ ಪೋಲಾರ್ ಸಾಲ್ವೆಂಟ್ಸ್ ನೇ ತಗೋಬೇಕು, ಲೈಕ್ ಬೆನ್ಝೀನ್, ಕ್ಲೋರೋಫಾರ್ಮ್, ಸೈಕ್ಲೋ ಎಕ್ಸೇನ್, ಈ ರೀತಿ. ಓಕೆ, ಈಗ ತಿಳ್ಕೊಳ್ಳಿ TLC ದು ಬೇಸಿಕ್ ಪ್ರಿನ್ಸಿಪಲ್ ಏನು, ಅಡ್ಸಾಪ್ಷನ್ ಅಥವಾ ಪಾರ್ಟಿಷನ್ ಅಥವಾ ಬೋತ್. ಓಕೆ, ಅಲ್ಲಿ ಏನ್ ಯೂಸ್ ಮಾಡಿರ್ತಾರೆ ಸ್ಟೇಷನರಿ ಫೇಸ್ ನ, ಸಿಲಿಕಾ ಜೆಲ್ ಅಥವಾ ಅಲ್ಯೂಮಿನಾ. ಬೈಂಡರ್ ಏನ್ ಯೂಸ್ ಮಾಡಿರ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ನೆಕ್ಸ್ಟ್ ಸ್ಟೇಷನರಿ ಫೇಸ್ ಯಾವುದು, ಸಿಲಿಕಾ ಜೆಲ್ ಆರ್ ಅಲ್ಯೂಮಿನಾ. ಮೊಬೈಲ್ ಫೇಸ್ ಯಾವುದು, ಎರಡ್ ರೀತಿ ಚೂಸ್ ಮಾಡಬಹುದು ಮೊಬೈಲ್ ಫೇಸ್. ಪೋಲಾರ್ ಆಗಿದ್ರೆ ವಾಟರ್ ಮತ್ತೆ ಆಲ್ಕೋಹಾಲ್, ನಾನ್ ಪೋಲಾರ್ ಆಗಿದ್ರೆ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಬೆನ್ಝೀನ್ ಆರ್ ಕ್ಲೋರೋಫಾರ್ಮ್. ಓಕೆ, ನೆಕ್ಸ್ಟ್ ಸೊ ಈ ಸೆಪರೇಷನ್ ಅಲ್ಲಿ ನಮ್ಗೆ ಒಂದು ಫಾರ್ಮುಲಾ ಬರುತ್ತೆ. ದಟ್ ಫಾರ್ಮುಲಾ ಈಸ್, ಅಂದ್ರೆ ನಾವೀಗ ಸೆಪರೇಷನ್ ಮಾಡಿರುವಂತ ಕಾಂಪೊನೆಂಟ್ಸ್ ಗೆ ರಿಟೆನ್ಷನ್ ಫ್ಯಾಕ್ಟರ್ ತಗೋಬೇಕು. ಓಕೆ, ಸೊ ರಿಟೆನ್ಷನ್ ಫ್ಯಾಕ್ಟರ್ ಮೀನ್ಸ್ ಫಾರ್ಮುಲಾ ರಿಟೆನ್ಷನ್ ಫ್ಯಾಕ್ಟರ್ ಈಕ್ವಲ್ಸ್, ನಾವೀಗ ಸೆಪರೇಟ್ ಆಗಿರುವಂತ ಕಾಂಪೊನೆಂಟ್ ಮೆಜರ್ ಮಾಡ್ಬೇಕಂದ್ರೆ ರಿಟೆನ್ಷನ್ ಫ್ಯಾಕ್ಟರ್ RF ಅಥವಾ ರಿಟಾರ್ಡೇಷನ್ ಫ್ಯಾಕ್ಟರ್ ಅಂತ ಕರೀತಾರೆ. ರಿಟಾರ್ಡೇಷನ್ ಫ್ಯಾಕ್ಟರ್ RF ಈಕ್ವಲ್ಸ್ ಟು ಡಿಸ್ಟೆನ್ಸ್ ಮೂವ್ಡ್ ಬೈ ಸಾಲ್ಯೂಟ್, ಡಿಸ್ಟೆನ್ಸ್ ಮೂವ್ಡ್ ಬೈ solute divided by distance moved by distance moved by mobile face front. ಅರ್ಥ ಮಾಡ್ಕೊಳ್ಳಿ, RF ಅಂತ ಹೇಳಿದ್ರೆ RF ಈಕ್ವಲ್ಸ್ ಟು ಡಿಸ್ಟೆನ್ಸ್ ಮೂವ್ಡ್ ಬೈ ಸಾಲ್ಯೂಟ್, ಓಕೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಮೊಬೈಲ್ ಫ್ರಂಟ್. ಅಂದ್ರೆ ಅರ್ಥ, ಈಗ ನೋಡಿ ಇಲ್ಲಿ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಸಾಲ್ಯೂಟ್, ಈಗ ಇದೆಲ್ಲಿದೆ ಮಿಕ್ಸ್ಚರ್ ಅಲ್ಲಿ, ಇದೊಂದು ಸಾಲ್ಯೂಟ್ ಅನ್ಕೊಳ್ಳಿ, ಇದು ರೆಡ್ ಕಲರ್ ಇದೆ ಅನ್ಕೊಳ್ಳಿ ಸೆಪರೇಷನ್ ಆಫ್ ಕಲರ್ ಅಲ್ಲಿ, ಇದು ಬ್ಲೂ ಇದೆ ಅನ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಸಾಲ್ಯೂಟ್, ಈಗ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, ಓಕೆ, ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ. ದಟ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಮೂವ್ಡ್ ಬೈ ಮೊಬೈಲ್ ಫ್ರಂಟ್, ಈ ಲೈನ್ ಇಂದ ಮೊಬೈಲ್ ಫ್ರಂಟ್ ಎಷ್ಟು ಮೂವ್ ಆಗಿದೆ. ಓಕೆ, ಸೊ ಫಾರ್ಮುಲಾ ನೆನ್ಪಿಡ್ಕೊಳ್ಳಿ, ರಿಟಾರ್ಡೇಷನ್ ಫ್ಯಾಕ್ಟರ್ ಈಕ್ವಲ್ಸ್ RF ಈಕ್ವಲ್ಸ್ ಟು ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಸಾಲ್ಯೂಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಮೊಬೈಲ್ ಫೇಸ್ ಫ್ರಂಟ್. ಇದು ಫಾರ್ಮುಲಾ ನಮ್ಗೆ RF ಕಂಡುಹಿಡಿಯೋದಕ್ಕೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟರ್ಮ್ ಬರುತ್ತೆ ನಮ್ಗೆ K ಡ್ಯಾಶ್ ಅಂತ, ಅಂದ್ರೆ ಕೆಪಾಸಿಟಿ ಫ್ಯಾಕ್ಟರ್. ಕೆಪಾಸಿಟಿ ಫ್ಯಾಕ್ಟರ್, ಸೊ ಕೆಪಾಸಿಟಿ ಫ್ಯಾಕ್ಟರ್ ಅಂದ್ರೇನು, ಸೊ ಇಟ್ ಇಸ್ ದಿ ರೇಷಿಯೋ ಆಫ್ ದಿ, ಸೊ it is the ratio of the quantities, it is the ratio of the quantities of solute distributed between mobile phase and stationary phase ಅಂತ ಕರೀತಾರೆ, ಸ್ಟೇಷನರಿ ಫೇಸ್. ಅರ್ಥ ಮಾಡ್ಕೊಳ್ಳಿ, ಕೆಪಾಸಿಟಿ ಫ್ಯಾಕ್ಟರ್ ಅಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ವಾಟ್, ಕ್ವಾಂಟಿಟೀಸ್ ಆಫ್ ಸಾಲ್ಯೂಟ್, ಅಂದ್ರೆ ನಾವು ಸೆಪರೇಟ್ ಮಾಡ್ಬೇಕಿರುತ್ತೆ ಸಾಲ್ಯೂಟ್ ಯಾವ್ದ್ರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಮೊಬೈಲ್ ಫೇಸ್ ಮತ್ತೆ ಸ್ಟೇಷನರಿ ಫೇಸ್ ನಡುವೆ ಎಷ್ಟು ಕ್ವಾಂಟಿಟಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ಕೆಪಾಸಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಈ ಕೆಪಾಸಿಟಿ ಫ್ಯಾಕ್ಟರ್ಗೆ K ಡ್ಯಾಶ್ ಈಕ್ವಲ್ಸ್ TS ಡಿವೈಡೆಡ್ ಬೈ TM ಅಂತ ಫಾರ್ಮುಲಾ ಇದೆ. K ಡ್ಯಾಶ್ ಈಕ್ವಲ್ಸ್ ಟು TS ಬೈ TM ಅಂತ ಹೇಳಿದ್ರೆ ಅರ್ಥ, ರಿಟೆನ್ಷನ್ ಟೈಮ್ ಇನ್ ರಿಟೆನ್ಷನ್ ಅಥವಾ ರಿಟೆನ್ಷನಲ್ ಟೈಮ್ ಇನ್ ಸ್ಟೇಷನರಿ ಫೇಸ್ divided by retention time in mobile phase, retention time in mobile phase. ಅರ್ಥ ಮಾಡ್ಕೊಳ್ಳಿ, ರಿಟೆನ್ಷನ್ ಟೈಮ್ ಅನ್ನೋದೇನು ಅಂದ್ರೆ
ಆ ಮಿಕ್ಸ್ಚರ್ ಈಗ ನೋಡಿ, ಈಗ ಇದು ಮೊಬೈಲ್ ಫೇಸ್ ಅಲ್ವಾ, ಇದು ಸ್ಟೇಷನರಿ ಫೇಸ್. ಆ ಮಿಕ್ಸ್ಚರ್ ನ ಈ ಮೊಬೈಲ್ ಫೇಸ್ ಎಷ್ಟು ತಗೊಂಡೋಗ್ತಾ ಇದೆ ಸೆಪರೇಟ್ ಆಗುವಾಗ, ಮತ್ತೆ ಈ ಸ್ಟೇಷನರಿ ಫೇಸ್ ಅಲ್ಲಿ ಎಷ್ಟು ಅಫಿನಿಟಿ ಆಗ್ತಿರೋದನ್ನ ನಾವು ಕೆಪಾಸಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಕೆಪಾಸಿಟಿ ಫ್ಯಾಕ್ಟರ್ ಅಂದ್ರೆ ಏನ್ ಹೇಳಿದೆ ನಾನು, ಅದೊಂದು ರೇಷಿಯೋ. ಯಾವ ರೇಷಿಯೋ? ಕ್ವಾಂಟಿಟೀಸ್ ಆಫ್ ಸಾಲ್ಯೂಟ್ ಮೊಬೈಲ್ ಫೇಸ್ ಜೊತೆಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಸ್ಟೇಷನರಿ ಫೇಸ್ ಜೊತೆಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಂತ. ಅದಕ್ಕೆ ರಿಟೆನ್ಷನ್ ಟೈಮ್ ಅಂದ್ರೆ ಎಲ್ಯೂಟ್ ಆಗಂತ ಟೈಮು ಯಾವುದು? ಸಾಲ್ಯೂಟ್ ಅಂದ್ರೆ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ಮಿಕ್ಸ್ಚರ್ ಎಲ್ಯೂಟ್ ಆಗಂತ ಟೈಮ್. ಆ ರಿಟೆನ್ಷನ್ ಟೈಮ್ ಇನ್ ಸ್ಟೇಷನರಿ ಫೇಸ್ ಮತ್ತೆ ಡಿವೈಡೆಡ್ ಬೈ ರಿಟೆನ್ಷನ್ ಟೈಮ್ ಇನ್ ಮೊಬೈಲ್ ಫೇಸ್ ನ ನಾವು ಕೆಪಾಸಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಇದ್ರಲ್ಲಿ ಏನ್ ಇದೆ ಅಂತ ಹೇಳಿದ್ರೆ ಒಂದು ರಿಲೇಶನ್ಶಿಪ್ ಇದೆ. ಯಾವ್ದಕ್ಕೆ ಅಂತ ಹೇಳಿದ್ರೆ ಕೆಪಾಸಿಟಿ ಫ್ಯಾಕ್ಟರ್ ಮತ್ತೆ ರಿಟೆನ್ಷನ್ ಫ್ಯಾಕ್ಟರ್ಗೆ ಕೆ ಡ್ಯಾಶ್ ಅಂಡ್ ಆರ್ ಎಫ್. ಇದಕ್ಕೆ ರಿಲೇಷನ್ ಬಿಟ್ವೀನ್ ಕೆ ಡ್ಯಾಶ್ ಅಂದ್ರೆ ಕೆಪಾಸಿಟಿ ಫ್ಯಾಕ್ಟರ್, ಆರ್ ಎಫ್ ಅಂದ್ರೆ ರಿಟಾರ್ಡೇಷನ್ ಫ್ಯಾಕ್ಟರ್. ಸೊ ಕೆ ಡ್ಯಾಶ್ ಈಕ್ವಲ್ಸ್ 1 ಮೈನಸ್ ರಿಟಾರ್ಡೇಷನ್ ಫ್ಯಾಕ್ಟರ್ ಡಿವೈಡೆಡ್ ಬೈ ರಿಟಾರ್ಡೇಷನ್ ಫ್ಯಾಕ್ಟರ್ ಅಂತ ಬರುತ್ತೆ. ಸೊ ಸಪೋಸ್ ಫಾರ್ಮುಲಾ ಕೇಳಿದ್ರೆ, ಪ್ರೀವಿಯಸ್ 5-6 ಇಯರ್ಸ್ ಒಂದ್ಸಲನು ಕೇಳಿಲ್ಲ ಇದು ರಿಟಾರ್ಡೇಷನ್ ಫ್ಯಾಕ್ಟರ್ದು ಮತ್ತೆ ನಮ್ಗೆ ಕೆಪಾಸಿಟರ್ ಫ್ಯಾಕ್ಟರ್. ಸೊ ನೆನ್ಪಿಟ್ಕೊಳ್ಳಿ, ಕೆ ಡ್ಯಾಶ್ ಕೆಪಾಸಿಟಿ ಫ್ಯಾಕ್ಟರ್ ಈಸ್ ರಿಲೇಟೆಡ್ ಲೈಕ್ ದಿಸ್: 1 ಮೈನಸ್ ಆಫ್ ರಿಟಾರ್ಡೇಷನ್ ಫ್ಯಾಕ್ಟರ್ ಡಿವೈಡೆಡ್ ಬೈ ರಿಟಾರ್ಡೇಷನ್ ಫ್ಯಾಕ್ಟರ್. ಅರ್ಥ ಆಯ್ತಾ TLC? Yes, sir. ಓಕೆ, ಒಂದು ಮುಗೀತು ಈಗ ನಿಮ್ಗೆ. ಅದರಲ್ಲಿ ಬೇಸಿಕ್ ಪ್ರಿನ್ಸಿಪಲ್, ಸ್ಟೇಷನರಿ ಫೇಸು, ಮೊಬೈಲ್ ಫೇಸು, ಆಮೇಲೆ ರಿಟಾರ್ಡೇಷನ್ ಫಾರ್ಮುಲಾ, ಕೆಪಾಸಿಟಿ ಫ್ಯಾಕ್ಟರ್, ಇಷ್ಟನ್ನು ನೆನ್ಪಿಡ್ಕೊಳ್ಳಿ. ಆಮೇಲೆ ಮೊಬೈಲ್ ಫೇಸ್ ಹೇಗ್ ಚೂಸ್ ಮಾಡ್ತೀವಿ, ಸ್ಟೇಷನರಿ ಫೇಸ್ ಯಾವ್ದು ಇರುತ್ತೆ, ಬೈಂಡರ್ ಯಾವ್ದು, ಇಷ್ಟನ್ನು ನೆನ್ಪಿಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಪೇಪರ್ ಕ್ರೊಮ್ಯಾಟೋಗ್ರಫಿ. TLC ಆಯ್ತು, ಈಗ ನೆಕ್ಸ್ಟ್ ನಾವು ಕಲಿಯೋಣ ಪೇಪರ್ ಕ್ರೊಮ್ಯಾಟೋಗ್ರಫಿ. ಸೊ ಪೇಪರ್ ಕ್ರೊಮ್ಯಾಟೋಗ್ರಫಿ ಬೇಸಿಕ್ ಪ್ರಿನ್ಸಿಪಲ್ ಕೇಳ್ತಾರೆ. ಬೇಸಿಕ್ ಪ್ರಿನ್ಸಿಪಲ್ ಏನು ಕ್ರೊಮ್ಯಾಟೋಗ್ರಫಿದು ಅಂತ, ಯಾವ ಪ್ರಿನ್ಸಿಪಲ್ ಮೇಲೆ ಪೇಪರ್ ಕ್ರೊಮ್ಯಾಟೋಗ್ರಫಿ ವರ್ಕ್ ಆಗ್ತಿದೆ? ಸೊ ಇಟ್ ಈಸ್ ಮೇನ್ಲಿ ಪಾರ್ಟಿಷನ್. 90% ಇದೇನಾಗಿರುತ್ತೆ, ಮೇನ್ಲಿ ನಾವು ಪಾರ್ಟಿಷನ್ ಮುಖಾಂತರ ಹೋಗ್ತೀವಿ. ಪೇಪರ್ ಕ್ರೊಮ್ಯಾಟೋಗ್ರಫಿ ಬಿಲಾಂಗ್ಸ್ ಟು ಮೇನ್ಲಿ ಪಾರ್ಟಿಷನ್ ರಾದರ್ ದನ್ ಅಡ್ಸಾರ್ಪ್ಷನ್. ಸೊ ಎರಡು ಕೇಸ್ ಬರುತ್ತೆ. ಮೇನ್ ಆಗಿ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ ಪೇಪರು ಕೆಲವೊಮ್ಮೆ ಅದು ಅಡ್ಸಾರ್ಪ್ಷನ್ ಆಗುತ್ತೆ, ಬಟ್ ಮೇನ್ಲಿ ಯಾವ್ದಿರುತ್ತೆ, ಪಾರ್ಟಿಷನ್. ಓಕೆ, ಡಿಪೆಂಡಿಂಗ್ ಆನ್ ದಿ ಕೇಸಸ್ ಅದು ಅಡ್ಸಾರ್ಪ್ಷನ್ ಆಗುತ್ತೆ ಪೇಪರ್ ಕ್ರೊಮ್ಯಾಟೋಗ್ರಫಿ, ಬಟ್ ಮೋಸ್ಟ್ ಪ್ರಾಬಬ್ಲಿ ಇಟ್ ಇಸ್ ಎ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ ಬಿಕಾಸ್ ಸೆಲ್ಯುಲೋಸ್ ಲೇಯರ್. ಹಂಗೀಗ ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂದ್ರೆ ನಾವ್ ಏನ್ ಯೂಸ್ ಮಾಡಿರ್ತೀವಿ, ಫಿಲ್ಟರ್ ಪೇಪರ್ ನ ತಗೊಂಡಿರ್ತೀವಿ. ಸ್ಟೇಷನರಿ ಫೇಸ್ಗೆ ಯಾವ್ದನ್ನ ತಗೊಂಡಿರ್ತೀವಿ, ಫಿಲ್ಟರ್ ಪೇಪರ್. ಸೊ ದಿಸ್ ಫಿಲ್ಟರ್ ಪೇಪರ್ ಕಂಟೈನ್ಸ್ ಸೆಲ್ಯುಲೋಸ್ ಲೇಯರ್. ಸೊ ಆ ಸೆಲ್ಯುಲೋಸ್ ಲೇಯರ್ ಆ ಪೇಪರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸೆಲ್ಯುಲೋಸ್ ಲೇಯರ್ ಇರೋದ್ರಿಂದ ದಿಸ್ ಸೆಲ್ಯುಲರ್ ಲೇಯರ್ಸ್ ಹ್ಯಾವಿಂಗ್ ಮಾಯಿಶ್ಚರ್. ಏನಿರುತ್ತೆ ಆ ಪೇಪರ್ ಅಂತ ಹೇಳಿದ್ರೆ, ಈಗ ನಮ್ಗೆ ಸಾಲಿಡ್ ಅನ್ಸುತ್ತೆ ಈಗ, ಹೌದಲ್ವಾ? ಪೇಪರ್ ಅದೇನು ಲಿಕ್ವಿಡ್ ಅಂತ ಹೇಳಕ್ ಆಗತ್ತಾ? ಇಲ್ಲ, ಬಿಕಾಸ್ ಪೇಪರ್ ನೋಡೋದಕ್ಕೆ ಸಾಲಿಡ್ ತರ ಇದೆ. ಬಟ್ ಆದ್ರೆ ಕೆಮಿಕಲಿ ನೋಡೋದಾದ್ರೆ ಆ ಪೇಪರ್ ಸೆಲ್ಯುಲೋಸ್ ಇಂದ ಮಾಡಿರ್ತಾರೆ. ಓಕೆ, ಸೆಲ್ಯುಲೋಸ್ ಲೇಯರ್ ಇಂದ ಮಾಡಿರೋದ್ರಿಂದ ಆ ಸೆಲ್ಯುಲೋಸ್ ಲೇಯರ್ ಒಳಗಡೆ, ಪೇಪರ್ ಸೆಲ್ಯುಲೋಸ್ ಲೇಯರ್ ಒಳಗಡೆ ಮಾಯಿಶ್ಚರ್ ಇರುತ್ತೆ. ಸೊ ದಟ್ ಮಾಯಿಶ್ಚರ್ ಇಟ್ ಆಕ್ಟ್ಸ್ ಆಸ್ ಸ್ಟೇಷನರಿ ಫೇಸ್. ಅರ್ಥ ಮಾಡ್ಕೊಳ್ಳಿ, ಸ್ಟೇಷನರಿ ಫೇಸ್, ಪೇಪರ್ ಸ್ಟೇಷನರಿ ಫೇಸ್ ಹೇಗೆ ಅಂತ ಹೇಳಿದ್ರೆ, ಪೇಪರ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಫಿಲ್ಟರ್ ಪೇಪರ್ ಸೆಲ್ಯುಲೋಸ್ ಲೇಯರ್ ಇಂದ ಫಾರ್ಮ್ ಆಗಿರುತ್ತೆ. ಸೆಲ್ಯುಲೋಸ್ ಲೇಯರ್ ಒಳಗಡೆ ಮಾಯಿಶ್ಚರ್ ಇರುತ್ತಲ್ವಾ, ಆ ಮಾಯಿಶ್ಚರ್ ಏನಾಗಿ ಆಕ್ಟ್ ಮಾಡುತ್ತೆ, ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ಮೊಬೈಲ್ ಫೇಸ್ ಯಾವ್ದು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಮೊಬೈಲ್ ಫೇಸ್ ಮೇ ಬಿ ಯೂಸ್ಡ್ ಆಸ್ ಸಮ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ or buffers. Okay, so for this separation technique in a mixture in a filter paper, mobile phase is used as organic solvents or some buffers. Okay, ಈಗ ಅರ್ಥ ಮಾಡ್ಕೊಳ್ಳಿ, ಪೇಪರ್ ಕ್ರೊಮ್ಯಾಟೋಗ್ರಫಿ ಮೈನ್ ಪ್ರಿನ್ಸಿಪಲ್ ಯಾವ ಬೇಸ್ ಮೇಲೆ ಆಗ್ತಾ ಇದೆ, ಪಾರ್ಟಿಷನ್ ಮೇಲೆ ಮೇನ್ಲಿ ಆಗ್ತಾ ಇದೆ ರಾದರ್ ದನ್ ಅಡ್ಸಾರ್ಪ್ಷನ್. ಫಿಲ್ಟರ್ ಪೇಪರ್ ಅಲ್ಲಿ ನಮ್ಗೆ ಏನಾಗುತ್ತೆ,
ಫಿಲ್ಟರ್ ಪೇಪರ್ ಅಲ್ಲಿ ಸೆಲ್ಯುಲೋಸ್ ಲೇಯರ್ ಇಂದ ಫಾರ್ಮ್ ಆಗಿರೋದ್ರಿಂದ ದಟ್ ಸೆಲ್ಯುಲೋಸ್ ಲೇಯರ್ ಅಲ್ಲಿ ಮಾಯಿಶ್ಚರ್ ಇರೋದ್ರಿಂದ ಆ ಮಾಯಿಶ್ಚರ್ ನ ನಾವು ಸ್ಟೇಷನರಿ ಫೇಸ್ ಅಂತ ಕರಿತೀವಿ. ಆ ಮಾಯಿಶ್ಚರ್ ನ ನಾವು ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಪೇಪರ್ ಅಲ್ಲಿ. ಮೊಬೈಲ್ ಫೇಸ್ ಯಾವ್ದು ಯೂಸ್ ಮಾಡ್ಬೋದು? ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಥವಾ ಬಫರ್ ನ ಯೂಸ್ ಮಾಡ್ಬೋದು. ಓಕೆ, ಈ ಈ ಪೇಪರ್ ಕ್ರೊಮ್ಯಾಟೋಗ್ರಫಿಯಲ್ಲಿ ನಮಗೆ 2 ಟೈಪ್ಸ್ ಬರುತ್ತೆ. 2 ಟೈಪ್ಸ್ ಆಫ್ ಪೇಪರ್ ಕ್ರೊಮ್ಯಾಟೋಗ್ರಫಿ. ಓಕೆ, ಯಾವ್ದು ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂತ ಹೇಳಿದ್ರೆ ಅದರಲ್ಲಿ ಫಸ್ಟ್ ಒನ್ ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ. ಪೇಪರ್ ಅಡ್ಸಾರ್ಪ್ಷನ್, ಈಗ ನೋಡಿ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ ಅಂತ ಬರುತ್ತೆ ಫಸ್ಟ್ ಒನ್. ಯಾಕೆ? ಬಿಕಾಸ್ ನಾವಿಲ್ಲಿ ಪ್ರಿನ್ಸಿಪಲ್ ಅಲ್ಲೇ ಹೇಳಿದೀವಲ್ವಾ, ಪಾರ್ಟಿಷನ್ ಆಗ್ಬೋದು ಅಡ್ಸಾರ್ಪ್ಷನ್ ಆಗ್ಬೋದು ಅಂತ. ಈಗ ಅಡ್ಸಾರ್ಪ್ಷನ್ ಯಾವ ರೀತಿ ಆಗುತ್ತೆ ನೋಡೋಣ. ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೇಪರ್ ಇಂಪ್ರೆಗ್ನೇಟೆಡ್ ವಿತ್ ಅಂದ್ರೆ ಕೋಟೆಡ್ ಅಂತ ವಿತ್ ಸಿಲಿಕಾ ಆರ್ ಅಲ್ಯೂಮಿನಾ. ಸಿಲಿಕಾ ಆರ್ ಅಲ್ಯೂಮಿನಾ acts as adsorbent. ಅಡ್ಸಾರ್ಬೆಂಟ್ ಅಂದ್ರೆ ಏನರ್ಥ? ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸ್ ಅರ್ಥ ಮಾಡ್ಕೊಳ್ಳಿ. ಫಿಲ್ಟರ್ ಪೇಪರ್ ಏನಿದೆ ಆ ಪೇಪರ್ ನ ಡೈರೆಕ್ಟ್ ಆಗಿ ತಗೊಂಡ್ರೆ ಮಾಯಿಶ್ಚರ್ ನ ನಾವು ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಪೇಪರ್ ಗೆ ಕೋಟ್ ಮಾಡ್ತಾ ಇದೀವಿ. ಯಾವ್ದ್ರಿಂದ? ಸಿಲಿಕಾ ಆರ್ ಅಲ್ಯೂಮಿನಾ. ಈಗ ಸಪೋಸ್ ಈ ರೀತಿ ಸಿಲಿಕಾ ಜೆಲ್ ಅಥವಾ ಅಲ್ಯೂಮಿನಾ ಜೆಲ್ ನ ಪ್ರಿಪೇರ್ ಮಾಡಿದೀವಿ. ಈಗ ಏನ್ ಮಾಡ್ತಿದೀವಿ? ಪೇಪರ್ ನ ಇದ್ರೊಳಗೆ ಕೋಟ್ ಮಾಡ್ಬಿಡು ಅಂದ್ರೆ ಸೋಕ್ ಮಾಡ್ತೀವಿ, ಮುಳುಗಿಸ್ಬಿಟ್ಟು ತೆಗಿತೀವಿ. ಅವಾಗ ಏನಾಗುತ್ತೆ? ಪೇಪರ್ ಸರ್ಫೇಸ್ ಮೇಲೆ ಏನ್ ಬರುತ್ತೆ ನಮ್ಗೆ? ಅಲ್ಯೂಮಿನಾ ಅಥವಾ ಸಿಲಿಕಾ ಕೋಟ್ ಆಗಕ್ ಶುರುವಾಗುತ್ತೆ. ಆ ಫಿಲ್ಟರ್ ಪೇಪರ್ ನ ನಾವು ಯಾವ್ದ್ರೊಳಗೆ ಮುಳುಗಿಸ್ತಿದೀವಿ? ನಾವು ಅಲ್ಯೂಮಿನಾ ಆರ್ ಸಿಲಿಕಾ. ಅಲ್ಯೂಮಿನಾ ಆರ್ ಸಿಲಿಕಾ ಜೆಲ್ ಸ್ಲರ್ರಿ ಮಾಡ್ಕೊಂಡು ಅದಕ್ಕೆ ಕೋಟ್ ಮಾಡ್ಬಿಟ್ರೆ ನಮ್ಗೆ ಅವಾಗ ಏನಾಗುತ್ತೆ? ಈ ಅಲ್ಯೂಮಿನಾ ಮತ್ತೆ ಸಿಲಿಕಾ ಪೇಪರ್ ಮೇಲೆ ಸರ್ಫೇಸ್ ಮೇಲೆ ಇರೋದ್ರಿಂದ ಅದು ಸ್ಟೇಷನರಿ ಫೇಸ್ ಆಗುತ್ತೆ. ಇಲ್ಲಿ ಏನ್ ಟೆಕ್ನಿಕ್ ಆಗುತ್ತೆ? ಅಲ್ಯೂಮಿನಾ ಮತ್ತೆ ಸಿಲಿಕಾ ಬಂದಾಗ ಪಾರ್ಟಿಷನ್ ಆಗಲ್ಲ, ಅಡ್ಸಾರ್ಪ್ಷನ್ ಆಗುತ್ತೆ. ಯಾಕೆ? ಈಗ ಈಗ ನೋಡಿ, ಒಂದು ಫಿಲ್ಟರ್ ಪೇಪರ್ ಇದೆ ಅಂತ ಅನ್ಕೊಳ್ಳಿ. ಆರ್ಡಿನರಿ ಫಿಲ್ಟರ್ ಪೇಪರ್ ನಾನು ಏನ್ ಮಾಡಿದೆ? ಸಿಲಿಕಾ ಮತ್ತೆ ಅಲ್ಯೂಮಿನಾ ಜೆಲ್ ಯಾವ್ದಾದ್ರು ಒಂದು ಜೊತೆಗೆ ಏನ್ ಮಾಡಿದೆ? ಕೋಟ್ ಮಾಡಿದೆ. ಓಕೆ, ಅದನ್ನ ಮುಳುಗಿಸಿದೆ ಅಂತ ಅನ್ಕೊಳ್ಳಿ. ಈಗ ಏನಾಯ್ತು? ಪೇಪರ್ ಸರ್ಫೇಸ್ ಮೇಲೆ ಸಾಲಿಡ್ ಬಂತು, ಯಾವ್ದು? ಸಿಲಿಕಾ ಅಥವಾ ಅಲ್ಯೂಮಿನಾ. ಈಗ ಒಂದು ಮಿಕ್ಸ್ಚರ್ ನ ಇಲ್ಲಿ ಇಟ್ಬಿಟ್ಟು ಇದನ್ನ ನಾನು ವಾಟರ್ ಒಳಗೆ ಇಮ್ಮರ್ಸ್ ಮಾಡಿದಾಗ ವಾಟರ್ ಒಳಗೆ ಈಗ ಸಪರೇಷನ್ ಆಗುತ್ತೆ. ಸೊ ಸಪರೇಷನ್ ಆಗುತ್ತೆ ಯಾವ ರೀತಿ? ಯಾವ ರೀತಿ ಸಪರೇಷನ್ ಆಗುತ್ತೆ ಅಂದ್ರೆ ಅಡ್ಸಾರ್ಬ್ ಆಗುತ್ತೆ. ಅಂದ್ರೆ ಅಫಿನಿಟಿ ಆಫ್ ಕಾಂಪೋನೆಂಟ್ ಆಗಿ ಆಗಿ ಸಪರೇಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಸೊ ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿಯಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಫಿಲ್ಟರ್ ಪೇಪರ್ ನ ಸಿಲಿಕಾ ಅಥವಾ ಅಲ್ಯೂಮಿನಾ ಜೆಲ್ ಜೊತೆಗೆ ಏನ್ ಮಾಡ್ತೀವಿ? ಇಂಪ್ರೆಗ್ನೇಟೆಡ್ ಅಂದ್ರೆ ಕೋಟ್ ಮಾಡ್ತೀವಿ. ಅವಾಗ ಅಲ್ಯೂಮಿನಾ ಅಥವಾ ಸಿಲಿಕಾ ಜೆಲ್ ಏನಿದೆ ಅದು ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಮತ್ತೆ ಯಾವ್ದಾದ್ರು ಒಂದು ಸಾಲ್ವೆಂಟ್, ಓಕೆ, ಸಾಲ್ವೆಂಟ್ ಆಕ್ಟ್ಸ್ ಆಸ್ ಅಂದ್ರೆ ಈ ಸಾಲ್ವೆಂಟ್ ಆಕ್ಟ್ಸ್ ಆಸ್ ಮೊಬೈಲ್ ಫೇಸ್. ಈಗ ನಿಮಗೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು? ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಅಲ್ಯೂಮಿನಾ ಆರ್ ಸಿಲಿಕಾ ಜೆಲ್, ಅಥವಾ ಅಲ್ಯೂಮಿನಾ ಸ್ಟೇಷನರಿ ಫೇಸ್, ಆರ್ಗ್ಯಾನಿಕ್ ಸಾಲ್ವೆಂಟ್ ಈಸ್ ಮೊಬೈಲ್ ಫೇಸ್. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಪೇಪರು ಅಂತ ಕೇಳಿದ್ರೆ ಅಡ್ಸಾರ್ಪ್ಷನ್ ಟೆಕ್ನಿಕ್ ಅಂತ ಹೇಳ್ಬೇಕು. ಓಕೆ, ಯಾವಾಗ ಪೇಪರ್ ನ ಮಾಡಿಫೈ ಮಾಡ್ತೀವಿ ಸಿಲಿಕಾ ಮತ್ತೆ ಅಲ್ಯೂಮಿನಾ ಜೊತೆಗೆ ಅವಾಗ ಅಡ್ಸಾರ್ಪ್ಷನ್ ಟೆಕ್ನಿಕ್ ಬರುತ್ತೆ. ನಾರ್ಮಲ್ ಫಿಲ್ಟರ್ ಪೇಪರ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಅವಾಗ ಲಿಕ್ವಿಡ್ ಅಂದ್ರೆ ಪಾರ್ಟಿಷನ್ ಟೆಕ್ನಿಕ್ ಬರುತ್ತೆ. ಲಿಕ್ವಿಡ್ ಇದ್ದಾಗ ಪಾರ್ಟಿಷನ್ ಟೆಕ್ನಿಕ್, ಸಾಲಿಡ್ ಇದ್ದಾಗ ಅಡ್ಸಾರ್ಪ್ಷನ್ ಟೆಕ್ನಿಕ್. ಓಕೆ, ಸೊ ಇದು ಒಂದಾಯ್ತು ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮ್ಯಾಟೋಗ್ರಫಿ. ಓಕೆ, ನೆಕ್ಸ್ಟ್ ನಮ್ಗೆ ಸೆಕೆಂಡ್ ಟೈಪ್ ಆಫ್ ಪೇಪರ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಪೇಪರ್ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ. ಪೇಪರ್ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ. ಪೇಪರ್ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ. ಓಕೆ, ಸೊ ಇಲ್ಲಿ ಯಾವುದು ಸ್ಟೇಷನರಿ ಫೇಸ್? ಸ್ಟೇಷನರಿ ಫೇಸ್ ಯಾವುದು? ಸ್ಟೇಷನರಿ ಫೇಸ್ ಯಾವುದು? ಫಿಲ್ಟರ್ ಪೇಪರ್ ಅಲ್ಲಿ ಏನಿರುತ್ತೆ? ಫಿಲ್ಟರ್ ಪೇಪರ್ ಅಲ್ಲಿ ಏನಿರುತ್ತೆ? ಮಾಯಿಶ್ಚರ್ ಇರುತ್ತಲ್ವಾ, ಸೆಲ್ಯುಲೋಸ್ ಲೇಯರ್ ಇಂದ ಆಗಿರುತ್ತೆ. ಸೊ
ಮಾಯಿಶ್ಚರ್ ಅಥವಾ ಅದನ್ನ ವಾಟರ್ ಅಂತ ಕರಿತೀವಿ. ಓಕೆ, ದಟ್ ಪ್ರೆಸೆಂಟ್ ಇನ್ ದಿ ಪೋರಸ್ ಅಥವಾ ಪೋರ್ಸ್ ಆಫ್ ಸೆಲ್ಯುಲೋಸ್ ಫೈಬರ್ಸ್ present in filter paper acts as stationary phase. ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಫಿಲ್ಟರ್ ಪೇಪರ್ ತಗೊಂಡು ನಾವು ಮಿಕ್ಸ್ಚರ್ ನ ಸಪರೇಟ್ ಮಾಡುವಾಗ ಆ ಫಿಲ್ಟರ್ ಪೇಪರ್ ಏನಿರುತ್ತೆ, ಮಾಯಿಶ್ಚರ್ ಅಥವಾ ವಾಟರ್ ಇರುತ್ತೆ. ಅದು ಈಗ ಏನಾಗಿ ಆಕ್ಟ್ ಮಾಡ್ತಿದೆ, ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸ್ಟೇಷನರಿ ಫೇಸ್ ಅಂದ್ರೆ ಫಿಕ್ಸ್ಡ್ ಫೇಸ್ ಯಾವುದು, ಮಾಯಿಶ್ಚರ್ ಅಥವಾ ವಾಟರ್. ಮೊಬೈಲ್ ಫೇಸ್ ಯಾವುದು, ಯಾವ್ದಾದ್ರು ಒಂದು ಸಾಲ್ವೆಂಟ್ ನ ಯೂಸ್ ಮಾಡಬಹುದು. ಮೊಬೈಲ್ ಫೇಸ್ another solvent is used as ಮೊಬೈಲ್ ಫೇಸ್ ಅಂದ್ರೆ ಮೂವಿಂಗ್ ಫೇಸ್. ಸೊ ಈಗ ಇದು ಯಾವ ಟೆಕ್ನಿಕಲ್ ಆಗ್ತಿದೆ, ಪಾರ್ಟಿಷನ್. ಬಿಕಾಸ್ ಸ್ಟೇಷನರಿ ಫೇಸ್ ಲಿಕ್ವಿಡ್ ಇರೋದ್ರಿಂದ, ಮೊಬೈಲ್ ಫೇಸ್ ಕೂಡ ಲಿಕ್ವಿಡ್ ಇರೋದ್ರಿಂದ, ಲಿಕ್ವಿಡ್ ಬಂದಾಗ ನಮ್ಗೆ ಪಾರ್ಟಿಷನ್ ಟೆಕ್ನಿಕ್ ಆಗುತ್ತೆ. ಸಾಲಿಡ್ ಲಿಕ್ವಿಡ್ ಇದ್ದಾಗ ಅಡ್ಸಾರ್ಪ್ಷನ್ ಟೆಕ್ನಿಕ್ ಆಗುತ್ತೆ. ಪ್ರೀವಿಯಸ್ ಕಲ್ತ್ವಲ್ವಾ, ಸಾಲಿಡ್ ಮತ್ತೆ ಲಿಕ್ವಿಡ್ ಇದ್ದಾಗ ಅಡ್ಸಾರ್ಪ್ಷನ್ ಆಗುತ್ತೆ. ಲಿಕ್ವಿಡ್ ಎರಡು ಲಿಕ್ವಿಡ್ ಇದ್ದಾಗ ನಮ್ಗೆ ಏನಾಗುತ್ತೆ, ಪಾರ್ಟಿಷನ್ ಟೆಕ್ನಿಕ್ ಆಗುತ್ತೆ. ಈಗ ನಾವು ಫಿಲ್ಟರ್ ಪೇಪರ್ ನ ಸಾಲಿಡ್ ಇದೆಯಲ್ಲ ಅಂತ ಹೇಳೋವಾಗಿಲ್ಲ. ಕೆಮಿಕಲಿ ಅದ್ರೊಳಗೆ ಸೆಲ್ಯುಲೋಸ್ ಇರೋದ್ರಿಂದ ಅದ್ರಲ್ಲಿ ಮಾಯಿಶ್ಚರ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಅದನ್ನ ಲಿಕ್ವಿಡ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಅದಕ್ಕೆ ಅದನ್ನ ಪಾರ್ಟಿಷನ್ ಫಾಲೋ ಆಗುತ್ತೆ. ಓಕೆ, ಎರಡು ಆಯ್ತು. ಅಡ್ಸಾರ್ಪ್ಷನ್ ಕ್ರೋಮಟೋಗ್ರಫಿ ಪೇಪರ್, ಇನ್ನೊಂದು ಪೇಪರ್ ಪಾರ್ಟಿಷನ್ ಕ್ರೋಮಟೋಗ್ರಫಿ. ಸೊ ಹಾಗಾದ್ರೆ ಯಾವ ಫಿಲ್ಟರ್ ಪೇಪರ್ಸ್ ನ ಯೂಸ್ ಮಾಡ್ತಾರೆ ಮಿಕ್ಸ್ಚರ್ ನ ಸಪರೇಟ್ ಮಾಡೋದಕ್ಕೆ ಅಂದ್ರೆ ಸ್ಟೇಷನರಿ ಫೇಸ್ ಪೇಪರ್ಸ್ ಯೂಸ್ಡ್. ಸೊ ಸ್ಟೇಷನರಿ ಫೇಸ್ ಪೇಪರ್ಸ್ ಯೂಸ್ಡ್ ಯಾವ್ದು ಅಂದ್ರೆ ವಾಟ್ಮನ್ ಕೇಳಿರ್ತೀರ ನೀವು. ವಾಟ್ಮನ್ ಫಿಲ್ಟರ್ ಪೇಪರ್ಸ್ ಆಫ್ ಡಿಫ್ರೆಂಟ್ ಗ್ರೇಡ್ಸ್. ಅದು ತುಂಬಾ ಡಿಫ್ರೆಂಟ್ ಗ್ರೇಡ್ಸ್ ಬರುತ್ತೆ. ಓಕೆ, ಸೊ ಯಾವ್ಯಾವ ಗ್ರೇಡ್ಸ್ ಬರುತ್ತೆ, ವಾಟ್ಮನ್ ಫಿಲ್ಟರ್ ನಂಬರ್ 1, ಫಿಲ್ಟರ್ ಪೇಪರ್ ನಂಬರ್ 2 ಗ್ರೇಡ್ ಅದು 3, ವಾಟ್ಮನ್ ಫಿಲ್ಟರ್ ಪೇಪರ್ 4, ವಾಟ್ಮನ್ ಫಿಲ್ಟರ್ ಪೇಪರ್ 20, ವಾಟ್ಮನ್ ಫಿಲ್ಟರ್ ಪೇಪರ್ 40 and 42 ಎಕ್ಸೆಟ್ರಾ. ಸೊ ಈ ರೀತಿ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ವಾಟ್ಮನ್ ಫಿಲ್ಟರ್ ಪೇಪರ್ಸ್ ನಾವು ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡಬಹುದು. ಹಾಗಾದ್ರೆ ಈ ವಾಟ್ಮನ್ ಫಿಲ್ಟರ್ ಪೇಪರ್ಸ್ ಅಲ್ಲಿ ಏನಿರುತ್ತೆ, ಸೊ ದಿಸ್ ಪೇಪರ್ ಕಂಟೈನ್ಸ್ ವಾಟ್ಮನ್ ಫಿಲ್ಟರ್ ಪೇಪರ್ ವಿಚ್ ಕಂಟೈನ್ಸ್ 98.99% ಆಫ್ ಆಲ್ಫಾ ಸೆಲ್ಯುಲೋಸ್ ಇರುತ್ತೆ. ಓಕೆ, ಫಿಲ್ಟರ್ ಪೇಪರ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ 98.99% ಆಫ್ ಆಲ್ಫಾ ಸೆಲ್ಯುಲೋಸ್ ಅಂಡ್ 0.3 to 1% ಬೀಟಾ ಸೆಲ್ಯುಲೋಸ್ ಇರುತ್ತೆ ಕಂಪೋಸಿಷನ್. ಓಕೆ, this paper consists of these grades of papers consists of what, alpha cellulose and beta cellulose. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಹೈಡ್ರೋಫಿಲಿಕ್ ಪೇಪರ್ಸ್ ನ ಯೂಸ್ ಮಾಡ್ತಾರೆ. ಇದ್ರಲ್ಲೇ ಕೆಲವೊಂದು ಹೈಡ್ರೋಫಿಲಿಕ್ ಅಂದ್ರೇನು, ಪೋಲಾರ್ ಸಬ್ಸ್ಟೆನ್ಸ್ ನ ಏನ್ ಮಾಡುತ್ತೆ, ಸೆಪರೇಟ್ ಮಾಡುತ್ತೆ. ಸೊ ಈಗ ಹೈಡ್ರೋಫಿಲಿಕ್ ಮಾಡ್ಬೇಕು ಈ ಪೇಪರ್ ನ, ನಾನೀಗ ಹೈಡ್ರೋಫಿಲಿಕ್ ಮಾಡ್ಬೇಕಂದ್ರೆ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಡಿಪ್ ಮಾಡಬೇಕು. ಈ ಪೇಪರ್ಸ್ ನ ಮಾಡಿಫೈ ಮಾಡಬೇಕು. ಪೇಪರ್ಸ್ ಮಾಡಿಫೈಡ್ ವಿತ್ ಯಾವ್ದು ಪೋಲಾರ್ ಸಾಲ್ವೆಂಟ್ಸ್, ಹೈಡ್ರೋಫಿಲಿಕ್ ಅಂದ್ರೆ ವಿಚ್ ಈಸ್ soaked with methanol, glycol, glycerol, formaldehyde. ಓಕೆ, ಸೊ ಫಾರ್ಮಾಲ್ಡಿಹೈಡ್. ಈ ರೀತಿ ನಾವೀಗ ಪೇಪರ್ ಏನಾದ್ರೂ ಹೈಡ್ರೋಫಿಲಿಕ್ ಮಾಡ್ಬೇಕು ಅಂತ ಹೇಳಿದ್ರೆ ಪೇಪರ್ಸ್ ನ ಮಾಡಿಫೈ ಮಾಡ್ಬೋದು. ಇಟ್ ಈಸ್ ಡಿಪ್ಡ್ ಆರ್ ಸೋಕ್ಡ್ ವಿತ್ ಮೆಥನಾಲ್, ಗ್ಲೈಕಾಲ್, ಗ್ಲಿಸರಾಲ್ ಅಂಡ್ ಫಾರ್ಮಾಲ್ಡಿಹೈಡ್. ಈಗ ನಮ್ಗೆ ಹೈಡ್ರೋಫಿಲಿಕ್ ಬೇಡ ಅಂದ್ರೆ ಪೋಲಾರ್ ಬೇಡ, ನಾನ್ ಪೋಲಾರ್ ಇತ್ತು ಅನ್ಕೊಳ್ಳಿ ಸಪರೇಷನ್, ಅವಾಗ ನಾವು ಹೈಡ್ರೋಫೋಬಿಕ್ ಮಾಡ್ಕೋಬೇಕು ಪೇಪರ್ನ. ಹೈಡ್ರೋಫೋಬಿಕ್ ಏನ್ ಮಾಡ್ಬೇಕು, ಸೊ ಹೈಡ್ರೋಫೋಬಿಕ್ ಮಾಡ್ಬೇಕಂದ್ರೆ ಅಲ್ಯೂಮಿನಾ ಆರ್ ಸಿಲಿಕಾ ಜೊತೆಗೆ ಡಿಪ್ ಮಾಡಬೇಕು. ಏನ್ ಮಾಡ್ಬೇಕು, ಪೇಪರ್ಸ್ ಆರ್ ಡಿಪ್ಡ್ ವಿತ್ ಅಲ್ಯೂಮಿನಾ ಆರ್ ಸಿಲಿಕಾ. ಏನ್ ಮಾಡ್ತಿದ್ವಿ ನಾವು, ಅಲ್ಯೂಮಿನಾ ಆರ್ ಸಿಲಿಕಾ ಜೊತೆಗೆ ಆ ಫಿಲ್ಟರ್ ಪೇಪರ್ ನ ಡಿಪ್ ಮಾಡಿದ್ರೆ ಅಥವಾ ಇಂಪ್ರೆಗ್ನೇಟೆಡ್ ಮಾಡಿದ್ರೆ ಅದನ್ನ ನಮ್ಗೆ ಹೈಡ್ರೋಫೋಬಿಕ್ ನೇಚರ್ ಬರುತ್ತೆ. ಸೊ ಈಗ ಏನೇನ್ ಯೂಸ್ ಮಾಡ್ಬೇಕು, ಚಾಯ್ಸ್ ಆಫ್ ಸಾಲ್ವೆಂಟ್ ಮೊಬೈಲ್ ಫೇಸ್ಗೆ. ಸೊ ಮೊಬೈಲ್ ಫೇಸ್ ಯಾವ್ದ್ಯಾವ್ದು ತಗೋಬೇಕು ಅಂತ ಹೇಳಿದ್ರೆ
ಮೊಬೈಲ್ ಫೇಸ್. ಸೊ ಮೊಬೈಲ್ ಫೇಸ್ ಏನಾದ್ರೂ ಸಪೋಸ್ ಪೋಲಾರ್ ಮಿಕ್ಸ್ಚರ್ ಇದ್ರೆ, ಪೋಲಾರ್ ಸಾಲ್ಯೂಟ್ಸ್ ಇದ್ರೆ ನಾವು ಪೋಲಾರ್ ಸಾಲ್ವೆಂಟ್ಸ್ ನ ಯೂಸ್ ಮಾಡಬೇಕು ಸಪರೇಟ್ ಮಾಡೋದಕ್ಕೆ. ಪೋಲಾರ್ ಇದ್ದಾಗ ಪೋಲಾರ್ನೇ ತಗೋಬೇಕು. ಸೊ ಈಗ ಪೋಲಾರ್ ಇದ್ದಾಗ ಏನ್ ಮಾಡ್ತೀವಿ, ಏನೇನ್ ಯೂಸ್ ಮಾಡ್ಬೋದು? ಪ್ಯೂರ್ ಸಾಲ್ವೆಂಟ್ ಯೂಸ್ ಮಾಡ್ಬೋದು, ಪ್ಯೂರ್ ಸಾಲ್ವೆಂಟ್ಸ್ ಯೂಸ್ ಮಾಡ್ಬೋದು, ಅಥವಾ ಬಫರ್ಸ್ ಯೂಸ್ ಮಾಡ್ಬೋದು, ಬಫರ್ ಸೊಲ್ಯೂಷನ್, ಅಥವಾ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ಸ್, ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ಸ್ ಯೂಸ್ ಮಾಡ್ಬೋದು ಯಾವಾಗ? ಪೋಲಾರ್ ಸಾಲ್ವೆಂಟ್ಸ್ ಇದ್ದಾಗ. ಫಾರ್ ಎಕ್ಸಾಂಪಲ್, ಪೋಲಾರ್ ಅಂದ್ರೆ ಏನು? ಹೈಡ್ರೋಫಿಲಿಕ್. ಓಕೆ, ಯಾವ್ದ್ಯಾವ್ದು ಸಾಲ್ವೆಂಟ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಗೆ ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಮೊಬೈಲ್ ಫೇಸ್ ಆಗಿ ಹೈಡ್ರೋಫಿಲಿಕ್ ಇದ್ದಾಗ ಐಸೋಪ್ರೊಪನಾಲ್, ಯೂಶುವಲಿ ಆಲ್ಕೋಹಾಲ್ ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲ್, ಅಮೋನಿಯಾ ಪ್ಲಸ್ ವಾಟರ್, ಈ ಮಿಕ್ಸ್ಚರ್ನ ಹೈಡ್ರೋಫಿಲಿಕ್ ಮೊಬೈಲ್ ಫೇಸ್ ಆಗಿ ಐಸೋಪ್ರೊಪನಾಲ್, ಅಮೋನಿಯಾ, ವಾಟರ್ ಅಂದ್ರೆ ರೇಷಿಯೋದಲ್ಲಿ ತಗೋಬೇಕು 9:1:2. 9 quantity, 9 ml of isopropyl, 1 ml of ammonia and 2 ml of water, which forms a mobile phase. ಅದೇ ರೀತಿ ಇನ್ನ ಡಿಫ್ರೆಂಟ್ ತಗೊಳ್ಳೋದಾದ್ರೆ ಮೆಥನಾಲ್, ವಾಟರ್ ತಗೋಬಹುದು ಮೊಬೈಲ್ ಫೇಸ್ಗೆ ಮಿಕ್ಸ್ಚರ್, ಅಂದ್ರೆ ಇದನ್ನ 4:1 ರೇಷಿಯೋದಲ್ಲಿ ತಗೋಬಹುದು. ಅದೇ ರೀತಿ ಎನ್ ಬ್ಯೂಟನಾಲ್, ಗ್ಲೇಷಿಯಲ್ ಅಸಿಟಿಕ್ ಆಸಿಡ್, ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂಡ್ ವಾಟರ್, ಈ ಮಿಕ್ಸ್ಚರ್ನು ತಗೋಬಹುದು ನಾವು. ಯಾವ್ದಕ್ಕೆ? ಹೈಡ್ರೋಫಿಲಿಕ್ ನೇಚರ್ಗೆ 4:1:5. ಓಕೆ, ಸುಮ್ನೆ ನೆನ್ಪಿಟ್ಕೊಂಡಿರಿ ಅಷ್ಟೇ. ಏನಾದ್ರೂ ನಾವು ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಪೋಲಾರ್ ಮಿಕ್ಸ್ಚರ್ ನ ಸಪರೇಟ್ ಮಾಡೋಕೆ ಹೈಡ್ರೋಫಿಲಿಕ್ ಸಾಲ್ವೆಂಟ್ಸ್ ತಗೊಳ್ಳೋದಾದ್ರೆ, ಯೂಶುವಲಿ ಆಲ್ಕೋಹಾಲ್ಸ್ ಎಲ್ಲ ಹೈಡ್ರೋಫಿಲಿಕ್ ನೇಚರ್ ಇರುತ್ತೆ, ಪೋಲಾರಿಟಿ ಇದೆ. ವಾಟರ್ ಮತ್ತೆ ಆಲ್ಕೋಹಾಲ್ ನಮ್ಗೆ ಯಾವಾಗ್ಲೂ ಪೋಲಾರ್ ಕಾಂಪೌಂಡ್ಸ್, ಹೌದಾ? ಪ್ಲಸ್ ಮತ್ತೆ ಮೈನಸ್ ಜನರೇಟ್ ಆಗೋದ್ರಿಂದ ಅದು ಪೊಲಾರಿಟಿ ಎಕ್ಸಿಸ್ಟ್ ಆಗತ್ತೆ. ಅದನ್ನ ಯಾವಾಗ್ಲೂ ಕಂಪ್ಯಾರಿಸನ್ ಇಟ್ಕೊಳ್ಳಿ. ಸಪೋಸ್ ಏನಾದ್ರೂ ಹೈಡ್ರೋಫೋಬಿಕ್ ಇದ್ರೆ, ಹೈಡ್ರೋಫೋಬಿಕ್, ಸೊ ಹೈಡ್ರೋಫೋಬಿಕ್ ಅಂದ್ರೆ ನಮ್ಗೆ ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಡೈಮಿಥೈಲ್ ಈಥರ್, ಡೈಮಿಥೈಲ್ ಈಥರ್, ಸೈಕ್ಲೋ ಎಕ್ಸೇನ್, ಇದೊಂದು ಮಿಕ್ಸ್ಚರ್ ಆಗಿ ತಗೋಬಹುದು, ಡೈಮಿಥೈಲ್ ಈಥರ್ ಮತ್ತೆ ಸೈಕ್ಲೋ ಎಕ್ಸೇನ್. ಅಥವಾ ಕೆರೋಸಿನ್, ಕೆರೋಸಿನ್ ಅಥವಾ 70% ಆಫ್ ಐಸೋಪ್ರೊಪನಾಲ್. ಓಕೆ, ನೆನ್ಪಿಟ್ಟಿ ಅಷ್ಟೇ. ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ನೆನ್ಪಿಟ್ಕೊಳ್ಳಿ ಹೈಡ್ರೋಫೋಬಿಕ್ಗೆ. ಸೊ ಇದು ನಮ್ಗೆ ಕ್ರೊಮಟೋಗ್ರಫಿಯಲ್ಲಿ, ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಮೊಬೈಲ್ ಫೇಸ್ ನ ಚೂಸ್ ಮಾಡೋದು. ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಹೈಡ್ರೋಫಿಲಿಕ್ ಮತ್ತೆ ಹೈಡ್ರೋಫೋಬಿಕ್ ನೇಚರ್ ನ. ಅಗೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಟೆಕ್ನಿಕ್ಸ್ ಇದೆ ಇದರಲ್ಲಿ. ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಅಲ್ಲಿ ನಾವು ಮಿಕ್ಸ್ಚರ್ ನ ಏನ್ ಮಾಡ್ಬೋದು? ಸಪರೇಟ್ ಮಾಡ್ಬೋದು. ಸೊ ಅದರಲ್ಲಿ ಫಸ್ಟ್ ಒನ್, ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಡೆವಲಪ್ಮೆಂಟ್ ಅಂದ್ರೆ ಅಪ್ವರ್ಡ್ ಅಂತ ನೆನ್ಪಿಡ್ಕೊಳ್ಳಿ, ಅಪ್ವರ್ಡ್. ಓಕೆ, ಸೊ ಯಾವ ರೀತಿ ಸೆಪರೇಟ್ ಮಾಡ್ಬೇಕಂತ ಹೇಳಿದ್ರೆ, ಅಸೆಂಡಿಂಗ್ ಆರ್ಡರ್. ಸಪೋಸ್ ಒಂದು ಪೇಪರ್ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಅ ಪೇಪರ್, ಸೊ ವಿಚ್ ಆಕ್ಟ್ಸ್ ಆಸ್ ಸ್ಟೇಷನರಿ ಫೇಸ್. ಇದು ಸ್ಟೇಷನರಿ ಫೇಸ್ ಆಗಿದೆ. ಸೊ 1 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ ಅಳತೆಯಲ್ಲಿ ನಾವೇನ್ ಮಾಡ್ಕೊಂಡಿದ್ವಿ? ಮಿಕ್ಸ್ಚರ್ ನ ಪ್ಲೇಸ್ ಮಾಡಿ. ಓಕೆ, ಸೊ ಇಟ್ ಈಸ್ ಮಿಕ್ಸ್ಚರ್. ಸೊ ದಿಸ್ ಪೇಪರ್ ಈಸ್ ಸ್ಟೇಷನರಿ ಫೇಸ್, ಸ್ಟೇಷನರಿ ಫೇಸ್. ಓಕೆ, ಸೊ ಇದನ್ನ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಇಡಿ. ಓಕೆ, ಸೊ ದಿಸ್ ಕಂಪಾರ್ಟ್ಮೆಂಟ್ ಕನ್ಸಿಸ್ಟ್ ಆಫ್ solvent, mobile phase, that is this is mobile phase. ಈಗೇನಾಗುತ್ತೆ? this mobile phase takes away from the mixture to a different extent. So suppose we get a components like this, different components. So what happens? This solution travels upwards. This solution travels upwards like this. Solution travels upwards like this. So this solution meets up to the level. So this we call it as a rising solvent front or mobile phase front ಅಂತ ಕರಿತೀವಿ. ಏನ್ ಮಾಡ್ತಿದೀವಿ ಈಗ? ಮಿಕ್ಸ್ಚರ್ ನ ಸಪರೇಟ್ ಮಾಡ್ಬೇಕೀಗ. ವಾಟರ್ ಏನ್ ಮಾಡ್ತಿದೆ? ಆ ಮಿಕ್ಸ್ಚರ್ ಏನ್ ಮಾಡ್ತಿದೆ? ಅಪ್ವರ್ಡ್ ತಗೊಂಡ್ ಹೋಗ್ತಾ ಇದೆ. ಅದಕ್ಕೆ ನಾವು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ.
ಅಥವಾ ಅಪ್ವರ್ಡ್ ಫೋರ್ಸ್ ಎಕ್ಸಿಸ್ಟ್ ಆಗ್ತಿದೆ. ಓಕೆ, ಸೊ ಇಲ್ಲೇನಾಗ್ತಿದೆ, ಸಾಲ್ವೆಂಟ್ ಫ್ಲೋಸ್ ಎಗೇನ್ಸ್ಟ್ ಗ್ರಾವಿಟಿ. ಈಗ ಗ್ರಾವಿಟಿ ಯಾವ ರೀತಿ ಡೌನ್ವರ್ಡ್ ಇರುತ್ತೆ ಗ್ರಾವಿಟಿ, ಹೌದಾ? ಸೊ ಗ್ರಾವಿಟಿ ಏನಿದೆ ಡೌನ್ವರ್ಡ್, ಬಟ್ ನಮ್ಮ ಸಾಲ್ವೆಂಟ್ ಯಾವ ರೀತಿ ಹೋಗ್ತಾ ಇದೆ, ಅಪ್ವರ್ಡ್ ಹೋಗ್ತಾ ಇದೆ. ಸೊ ಇಟ್ ಈಸ್ ಅಗೇನ್ಸ್ಟ್ ದಿ ಗ್ರಾವಿಟಿ. ಸಾಲ್ವೆಂಟ್ ಫ್ಲೋಸ್ ಅಗೇನ್ಸ್ಟ್ ದಿ ಗ್ರಾವಿಟಿ. ಸೊ ಇಲ್ಲಿ ಏನ್ ಮಾಡಿದೀವಿ, ಮಿಕ್ಸ್ಚರ್ ಸ್ಪಾಟ್ ನ ನಾವೇನ್ ಇಟ್ಟಿದ್ವಿ, ಬಾಟಮ್ ಆಫ್ ದಿ ಇಟ್ಟಿದೀವಿ. ಓಕೆ, ಸೊ ಈ ರೀತಿ ಆಗೋದನ್ನ, ಮಿಕ್ಸ್ಚರ್ ಸಪರೇಟ್ ಆಗೋದನ್ನ ನಾವು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಇಲ್ಲಿ ಏನ್ ನೆನ್ಪಿಡ್ಕೊಬೇಕು ಅಂದ್ರೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾಲ್ವೆಂಟ್ ಅಗೇನ್ಸ್ಟ್ ದಿ ಗ್ರಾವಿಟಿ ಮೂವ್ ಆಗ್ತಾ ಇರುತ್ತೆ, ಆದ್ರೂ ಕೂಡ ಸಪರೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಸೆಂಡಿಂಗ್ ಟೈಪ್. ಸೊ ಡಿಸೆಂಡಿಂಗ್ ಟೈಪ್ ಅಂತ ಹೇಳಿದ್ರೆ ಡೌನ್ವರ್ಡ್, ಅದು ಅಪ್ವರ್ಡ್ ಇತ್ತು, ಇದು ಡೌನ್ವರ್ಡ್ ಮೂವ್ ಆಗುತ್ತೆ, ಅಂದ್ರೆ ಸಪರೇಷನ್ ಇಸ್ ಡೌನ್ವರ್ಡ್. ಸೊ ಡೌನ್ವರ್ಡ್ ಅಲ್ಲಿ ಏನಾಗುತ್ತೆ ನಮ್ಗೆ, ಇದೇ ಎಕ್ಸಾಂಪಲ್ಗೆ ನಮ್ಗೆ ಈಗ ಒಂದು ಕಂಟೈನರ್ ಅಲ್ಲಿ ನಾವು ಪೇಪರ್ ನ ಇಟ್ಬಿಟ್ಟು ಸಾಲ್ವೆಂಟ್ ನ ಮೇಲಿಂದ ಫಿಕ್ಸ್ ಮಾಡಿರ್ತೀವಿ. ನಾವು ಸಾಲ್ವೆಂಟ್ ಮೇಲಿಂದ ಫಿಕ್ಸ್ ಮಾಡಿರ್ತೀವಿ, ಇಲ್ಲಿ ಮಿಕ್ಸ್ಚರ್ ಇಟ್ಟಿದೀವಿ. ಓಕೆ, ಸೊ ಈಗ ಏನಾಗುತ್ತೆ, ಸಾಲ್ವೆಂಟ್ ಡೌನ್ವರ್ಡ್ ಬರ್ತಾ ಇದೆ, ಸಪರೇಷನ್ ಏನ್ ಬರ್ತಾ ಇದೆ, ಡೌನ್ವರ್ಡ್ ಬರ್ತಾ ಇದೆ, ಸಾಲ್ವೆಂಟ್ ಕೆಳಗಡೆ ಬರ್ತಾ ಇದೆ. ಸೊ ಸಾಲ್ವೆಂಟ್ ಮೂವ್ಸ್ ವಿತ್ ದಿ ಗ್ರಾವಿಟಿ. ಡಿಸೆಂಡಿಂಗ್ ಟೈಪ್ ಅಲ್ಲಿ ನಾವು ಸಪರೇಷನ್, ಸಾಲ್ವೆಂಟ್ ಮೂವ್ಸ್ ವಿತ್ ದಿ ಗ್ರಾವಿಟಿ, ಇದನ್ನ ನಾವು ಡಿಸೆಂಡಿಂಗ್ ಅಂತ ಕರಿತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಸಪರೇಷನ್ ಟೆಕ್ನಿಕ್ ಸರ್ಕ್ಯುಲರ್ ಆರ್ ರೇಡಿಯಲ್ ಅಂತ ಕರೀತಾರೆ. ಅಸೆಂಡಿಂಗ್ ಆಯ್ತು, ನೆಕ್ಸ್ಟ್ ಡಿಸೆಂಡಿಂಗ್. ಅಂದ್ರೆ ಡಿಸೆಂಡಿಂಗ್ ಅಲ್ಲಿ ಸಪರೇಷನ್ ಬೇಗ ಆಗುತ್ತೆ, ಬಿಕಾಸ್ ಸಾಲ್ವೆಂಟ್ ಮೂವ್ಸ್ ಡೌನ್ ಸೈಡ್, ಅಂದ್ರೆ ಈಗ ಅಗೇನ್ಸ್ಟ್ ಇರಲಿಲ್ಲ, ಈಗ ವಿತ್ ಗ್ರಾವಿಟಿ ಇರೋದ್ರಿಂದ ಬೇಗ ಸಪರೇಷನ್ ಆಗುತ್ತೆ. ನೆಕ್ಸ್ಟ್ ಸರ್ಕ್ಯುಲರ್ ಆರ್ ರೇಡಿಯಲ್ ಡೆವಲಪ್ಮೆಂಟ್. So in this type we are having a mixture. So if you take a circular paper, so place a mixture in the middle of the paper. Okay, so it is a mixture spot. So this spot is kept in water. So if we kept in a solvent, okay, if we have particular solvent, what happens, so flow starts. ಏನಾಗುತ್ತೆ, ಇದ್ರೊಳಗಿರಂತ ಮೊಬೈಲ್ ಫೇಸ್ ಈ ಪೇಪರ್ ಇಂದ ಏನ್ ಮಾಡುತ್ತೆ, ಮಿಕ್ಸ್ಚರ್ ನ ಫ್ಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಈ ರೀತಿ ವಾಟರ್ ಫ್ಲೋ ಆಗ್ತಾ ಹೋಗ್ತಾ ನಮ್ಗೆ ಏನಾಗುತ್ತೆ, ಕಾಂಪೊನೆಂಟ್ಸ್ ಸಪರೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ಲೈಟ್ ಆಗಿ ಹೋಗಿ ಸಾಲ್ವೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ, ಸಾಲ್ವೆಂಟ್ ಫ್ಲೋ. ಓಕೆ, ದಿಸ್ ಇಸ್ ಸಾಲ್ವೆಂಟ್ ಫ್ರಂಟ್, ದಿಸ್ ಇಸ್ ಸಾಲ್ವೆಂಟ್ ಫ್ಲೋ ಇನ್ ಸರ್ಕ್ಯುಲರ್ ಪೇಪರ್ಸ್. ಸೊ ಇದೇನಾಗುತ್ತೆ, ರೌಂಡ್ ಶೇಪ್ಡ್ ಸರ್ಕ್ಯುಲರ್ ಡೆವಲಪ್ಮೆಂಟ್ ಅಲ್ಲಿ ನಮ್ಗೆ ಏನಾಗುತ್ತೆ, ಯೂನಿಫಾರ್ಮ್ ಆಗಿ ಎಲ್ಲಾ ಕಡೆಗೂ 360 ಡಿಗ್ರಿಯಲ್ಲೂ ಕೂಡ ಏನಾಗುತ್ತೆ, ಮೊಬೈಲ್ ಫೇಸ್ ರನ್ ಆಗ್ತಿರೋದ್ರೆ ಯಾವ ಕಡೆ ಬೇಕಾದ್ರೂ ಸಪರೇಷನ್ ಆಗ್ಬೋದು, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿರುತ್ತೆ. ಸೊ ನಮ್ಗೆ ಗೊತ್ತಿದೆ. ಸೊ ಇದರಿಂದ ನಾವೇನ್ ಕಂಡುಹಿಡಿಬಹುದು, RF ರಿಟಾರ್ಡೇಷನ್ ಫ್ಯಾಕ್ಟರ್. ಏನ್ ಹೇಳ್ತೀವಿ ರಿಟಾರ್ಡೇಷನ್ ಫ್ಯಾಕ್ಟರ್ ಅಂದ್ರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸಾಲ್ಯೂಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸಾಲ್ವೆಂಟ್. ಓಕೆ, ಇದು ಮಾಮೂಲಿ ಫಾರ್ಮುಲಾ. ಓಕೆ, RF ಈಕ್ವಲ್ಸ್ ರಿಟಾರ್ಡೇಷನ್ ಫ್ಯಾಕ್ಟರ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸಾಲ್ಯೂಟ್ ಅಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸಾಲ್ವೆಂಟ್. ಸೊ ಟೆಕ್ನಿಕ್ಸ್ ಯಾವ್ದು ಬರುತ್ತೆ ಅಂತ ನೆನ್ಪಿಡ್ಕೊಳ್ಳಿ. ಅಸೆಂಡಿಂಗ್ ಅಲ್ಲಿ ಏನಾಗುತ್ತೆ, ಸಾಲ್ವೆಂಟ್ ಅಗೇನ್ಸ್ಟ್ ದಿ ಗ್ರಾವಿಟಿ ಹೋಗಿ ಸಪರೇಷನ್ ಆಗ್ತಾ ಇದೆ, ಈ ರೀತಿ ಕೂಡ ಸಪರೇಷನ್ ಮಾಡಬಹುದು ಪೇಪರ್ ಕ್ರೋಮಟೋಗ್ರಫಿಯಲ್ಲಿ. ಅಗೈನ್ ಡಿಸೆಂಡಿಂಗ್ ಆರ್ಡರ್, ಇದ್ರಲ್ಲಿ ಏನ್ ಮಾಡಿರ್ತಾರೆ, ಸಾಲ್ವೆಂಟ್ ಅಂದ್ರೆ ಮೊಬೈಲ್ ಫೇಸ್ ನ ಟಾಪ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ, ಮತ್ತೆ ಪೇಪರ್ಗೆ ಮಿಕ್ಸ್ಚರ್ ಸ್ಪಾಟ್ ನ ಇಟ್ಟಾಗ ಏನ್ ಮಾಡುತ್ತೆ, ಡೌನ್ವರ್ಡ್ ಅಂದ್ರೆ ವಿತ್ ಗ್ರಾವಿಟಿ ಸಾಲ್ವೆಂಟ್ ವೆರಿ ಫಾಸ್ಟ್ ಆಗಿ ಫ್ಲೋ ಆಗುತ್ತೆ, ಸಪರೇಷನ್ ಆಗುತ್ತೆ. ಸರ್ಕ್ಯುಲರ್ ಅಥವಾ ರೇಡಿಯಲ್ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ, ಫಿಲ್ಟರ್ ಪೇಪರ್ ಅಲ್ಲಿ ನಾವು ಆ ಮಿಕ್ಸ್ಚರ್ ನ ಮಿಡಲ್ ಅಲ್ಲಿ ಇಟ್ಟಾಗ ಯೂನಿಫಾರ್ಮ್ ಆಗಿ 360 ಡಿಗ್ರಿಯಲ್ಲೂ ವಾಟರ್ ಫ್ಲೋ ಆಗ್ತಿರೋದ್ರಿಂದ ನಮ್ಗೆ ಈಸಿಯಾಗಿ ಏನಾಗುತ್ತೆ, component will be separated. This can be calculated by retardation factor. That's the formula is distance traveled by a solute divided by distance traveled by a solvent. Next you have column chromatography. So next
chromatographic technique, column chromatography. So column chromatography, it's a separation and purification of both solids and liquids. ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಸೆಪರೇಷನ್ ಮಾಡ್ಬೋದು ಈ ಟೆಕ್ನಿಕ್ ಇಂದ, ಸೆಪರೇಷನ್ ಅಂಡ್ ಪ್ಯೂರಿಫಿಕೇಶನ್ ಆಫ್ ಯಾವ್ದ್ರದ್ದು ಸಾಲಿಡ್ಸ್ ಅಂಡ್ liquids, solids and liquids. So column chromatography is a technique separation and purification of solids and liquids. ಹಾಗಾದ್ರೆ ಇದು ಟೆಕ್ನಿಕ್ ಏನಾಗುತ್ತೆ? So this is a solid liquid technique. Solid liquid technique ಅಂತ ಹೇಳಿದ್ರೆ ಅಡ್ಸಾರ್ಪ್ಷನ್ ಟೆಕ್ನಿಕ್ ಅಂತ ಅರ್ಥ. ಓಕೆ, ಅಡ್ಸಾರ್ಪ್ಷನ್ ಫಿನಾಮಿನಾ, ಬೇಸಿಕ್ ಪ್ರಿನ್ಸಿಪಲ್ ಏನು? ಅಡ್ಸಾರ್ಪ್ಷನ್. ಓಕೆ, ಸೊ ಇಲ್ಲಿ ಸ್ಟೇಷನರಿ ಫೇಸ್ ಇನ್ ಕಾಲಮ್ ಕ್ರೋಮಟೋಗ್ರಫಿ, ಸ್ಟೇಷನರಿ ಫೇಸ್ ಈಸ್ ಸಾಲಿಡ್. Stationary phase is solid. Mobile phase will be liquid. Mobile phase liquid. ನೆನ್ಪಿಟ್ಕೊಳ್ಳಿ, ಸ್ಟೇಷನರಿ ಫೇಸ್ ಯಾವುದು? ಸಾಲಿಡ್. ಸೊ ದೇ ಆಸ್ಕ್ ಫಾರ್ 1 marks, what is the stationary phase and mobile phase in column chromatography? Stationary phase is solid, mobile phase is liquid. Then what is the basic principle? So basic principle of column chromatography is adsorption. ಇಲ್ಲಿ ಪಾರ್ಟಿಷನ್ ಯಾವುದು ಬರಲ್ಲ? adsorption. Adsorption is the basic principle involved in column chromatography. So adsorption ಯಾವ್ದ್ರ ಬೇಸ್ ಮೇಲೆ ಇರುತ್ತೆ? ಯಾವ್ದ್ರ ಬೇಸ್ ಮೇಲೆ ಇರುತ್ತೆ ಅಂದ್ರೆ ರಿಲೇಟಿವ್ ಅಫಿನಿಟೀಸ್ ಮೇಲೆ. ರಿಲೇಟಿವ್ ಅಫಿನಿಟೀಸ್ ಮೇಲೆ adsorption ಡಿಪೆಂಡ್ ಆಗಿದೆ. ಓಕೆ, ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಾಲಮ್ ಕ್ರೋಮಟೋಗ್ರಫಿ is adsorption. ಸೊ ಕಾಲಮ್ ಕ್ರೋಮಟೋಗ್ರಫಿ ಏನಿರುತ್ತೆ? ಕಾಲಮ್ ಇರುತ್ತೆ. So it is like this column. So where this column consists of mobile phase, that is solvent. Solvent ಇರುತ್ತೆ. ಆ ಸಾಲ್ವೆಂಟ್ ಗೆ ಇಲ್ಲಿಂದ ಮಿಕ್ಸ್ಚರ್ ನ ಇಟ್ಟಿರ್ತಾರೆ. ಸೊ ಇಟ್ ಈಸ್ ಮಿಕ್ಸ್ಚರ್. ಓಕೆ, ಸೊ ಇಲ್ಲಿ ಒಂದು ಕಾಟನ್ ಪ್ಲಗ್ ಮಾಡಿರ್ತಾರೆ, ಕಾಟನ್ ಬಾಟಮ್ ಅಲ್ಲಿ. ಅಗೈನ್ ವಿ ಗೆಟ್ ಎ ನಾಸಲ್ ದೇರ್ ಟು ಕಲೆಕ್ಟ್ ಸ್ಯಾಂಪಲ್. ಅಂದ್ರೆ ಈ ಒಂದು ಮಿಕ್ಸ್ಚರ್ ಇದೆ ಅನ್ಕೊಳ್ಳಿ. ಸೊ ಮಿಕ್ಸ್ಚರ್ ಅಂತ ಹೇಳಿದ್ರೆ 2 ಕಾಂಪೋನೆಂಟ್. ದಿ ಸಾಲ್ವೆಂಟ್ ರನ್ಸ್ ವಿತ್ ಮಿಕ್ಸ್ಚರ್. ಈಗ ಏನಾಗುತ್ತೆ? ಇದು ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸ್. ಸೊ ಸ್ಟೇಷನರಿ ಫೇಸ್ ಅಲ್ಲಿ ಏನಾಗುತ್ತೆ? ಸಾಲಿಡ್ಗಳು ನಿಧಾನ ಏನಾಗ್ತಾ ಬರುತ್ತೆ? ಅಡ್ಸಾರ್ಬ್ ಆಗಿ ಬರುತ್ತೆ. ಯಾವ್ದಕ್ಕೆ ಅಡ್ಸಾರ್ಪ್ಷನ್ ಜಾಸ್ತಿ ಇದೆ ಅದು ನಿಧಾನ ಬರುತ್ತೆ, ಅಡ್ಸಾರ್ಪ್ಷನ್ ಕಮ್ಮಿ ಇರೋದು ಬೇಗ ರನ್ ಆಗುತ್ತೆ. ಇದನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೊಬಹುದು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಕಾಲಮ್ ವರ್ಕ್ ಆಗುತ್ತೆ. ಇದನ್ನ ಕಾಲಮ್ ಅಂತ ಕನ್ಸಿಡರ್ ಮಾಡಿದ್ರೆ ಟಾಪ್ ಫೇಸ್ ಅಲ್ಲಿ ಸಾಲ್ವೆಂಟ್ ಇರುತ್ತೆ, ಅಂದ್ರೆ ಮೊಬೈಲ್ ಫೇಸ್. ಅದ್ರ ಕೆಳಗೆ ಮಿಕ್ಸ್ಚರ್ ನ ಇಂಜೆಕ್ಟ್ ಮಾಡ್ತೀವಿ. ಅದೇನಾಗುತ್ತೆ? ಅಡ್ಸಾರ್ಬ್ ಆಗಿ ನಿಧಾನ ಬರುತ್ತೆ. ಸ್ಲೋ ಅಡ್ಸಾರ್ಪ್ಷನ್ ಇರೋದು ಲೇಟ್ ಆಗಿ ಎಲ್ಯೂಟ್ ಆಗುತ್ತೆ. ಯಾವ್ದಕ್ಕೆ ಅಫಿನಿಟಿ ಇರೋದಿಲ್ಲ ಅದು ಬೇಗ ಬಂದ್ಬಿಡುತ್ತೆ. ಅವಾಗ ನಾವು ಸಪರೇಟ್ ಮಾಡ್ಬೋದು. ಓಕೆ, ಸೊ ಈಗ ಅಡ್ಸಾರ್ಬೆಂಟ್ಸ್ ಯಾವ್ದು ಯೂಸ್ ಮಾಡಿರ್ತಾರೆ ಅಂದ್ರೆ ಸ್ಟೇಷನರಿ ಫೇಸ್ ಯಾವ್ದು ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಸಿಲಿಕಾ, ಅಲ್ಯೂಮಿನಾ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಸ್ಟಾರ್ಚ್. ಓಕೆ, ಸೊ ಈಗ ನಮ್ಗೆ ಈ ಕಾಲಮ್ ಒಳಗಡೆ ಏನ್ ಕೋಟ್ ಮಾಡಿದ್ದಾರೆ ಸ್ಟೇಷನರಿ ಫೇಸ್ ಅಂದ್ರೆ ಸಿಲಿಕಾ ಮಾಡಿರ್ಬಾರ್ದು, ಅಲ್ಯೂಮಿನಾ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಸ್ಟಾರ್ಚ್ ಯಾವ್ದಾದ್ರೂ ಕೂಡ ಏನ್ ಮಾಡಿರ್ತಾರೆ ನಮ್ಗೆ ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡಿರ್ತಾರೆ. ಓಕೆ, ಅಲ್ಯೂಮಿನಾ ಇಸ್ ಯೂಸ್ಡ್ ಫಾರ್ ಲೆಸ್ ಪೋಲಾರ್ ಕಾಂಪೌಂಡ್ಸ್. ಅಲ್ಯೂಮಿನಾನ ಯಾವಾಗ್ಲೂ ಯೂಸ್ ಮಾಡ್ತಾರೆ ಸ್ಟೇಷನರಿ ಫೇಸ್ ಆಗಿ ಯಾವಾಗ ಲೆಸ್ ಪೋಲಾರ್ ಕಾಂಪೌಂಡ್ಸ್ ಇದ್ದಾಗ ಸ್ಟೇಷನರಿ ಫೇಸ್ಗೆ ಯಾವ ಚೂಸ್ ಮಾಡ್ಬೋದು ಅಂದ್ರೆ ಅಲ್ಯೂಮಿನಾ. ಸಿಲಿಕಾ ಜೆಲ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪೋಲಾರ್ ಫಂಕ್ಷನಲ್ ಗ್ರೂಪ್ಸ್ ಇರುವಂತದಕ್ಕೆ, ಪೊಲಾರಿಟಿ ಎಕ್ಸಿಸ್ಟ್ ಆಗುವಂತದಕ್ಕೆ ಅಥವಾ ಪೋಲಾರ್ ಕಾಂಪೌಂಡ್ಸ್ ಗೆ ಸಿಲಿಕಾ ಜೆಲ್ ಯೂಸ್ ಮಾಡ್ತಾರೆ. ಓಕೆ, ಸೊ column chromatography is a separation and purification technique of solids and liquids. This is based on solid liquid technique. Stationary phase is solid, mobile phase is liquid. Basic principle is adsorption. So adsorption is based on relative affinities ಮೇಲೆ ಆಗಿರುತ್ತೆ.
ಓಕೆ, ಸೊ ಈಗ ಅಡ್ಸಾರ್ಬೆಂಟ್ ಯಾವ್ದು ಯೂಸ್ ಮಾಡ್ತಾರೆ? ಸಿಲಿಕಾ, ಅಲ್ಯೂಮಿನಾ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಫಾಸ್ಫೇಟ್, ಸ್ಟಾರ್ಚ್. ಸಿಲಿಕಾನ ಯಾವಾಗ ಯೂಸ್ ಮಾಡ್ತಾರೆ? ಪೋಲಾರ್ ಕಾಂಪೌಂಡ್ಸ್ ಇದ್ದಾಗ. ಅಲ್ಯೂಮಿನಾನ ಯಾವಾಗ ಯೂಸ್ ಮಾಡ್ತಾರೆ? ಲೆಸ್ ಪೋಲಾರ್ ಕಾಂಪೌಂಡ್ಸ್ ಇದ್ದಾಗ. ಓಕೆ, ಮೊಬೈಲ್ ಫೇಸ್ ಯಾವ್ದು ಯೂಸ್ ಮಾಡ್ತಾರೆ? ಮೊಬೈಲ್ ಫೇಸ್. ಸೊ ಮೊಬೈಲ್ ಫೇಸ್ ಈಸ್ ಯೂಸ್ಡ್ ಆಸ್ ಪೆಟ್ರೋಲಿಯಂ ಈಥರ್, carbon tetrachloride CCl4, carbon tetrachloride, cyclohexane, ether, acetone, ಯಾವ್ದಾದ್ರೂ ಯೂಸ್ ಮಾಡಬಹುದು. ಓಕೆ, ಎನಿ ಒನ್. ಮೊಬೈಲ್ ಫೇಸ್ ಈಸ್ ಯೂಸ್ಡ್ ಆಸ್ ಪೆಟ್ರೋಲಿಯಂ ಈಥರ್, ಕಾರ್ಬನ್ ಟೆಟ್ರಾಕ್ಲೋರೈಡ್, cyclohexane, ether, acetone. Okay, so this is about column chromatography. So column chromatography ಬಗ್ಗೆ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ನಿಮ್ಗೆ next type of chromatography is gas chromatography. So in gas chromatography, separation of gases and volatile substance. Gas chromatography ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, it is for separation of gases ಅಥವಾ gaseous and volatile substances. So volatile substances, any separation of gaseous and volatile substances na ನಾವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ? ಗ್ಯಾಸ್ ಕ್ರೊಮಟೋಗ್ರಫಿ. ಸೊ ಹಿಯರ್ ಮೊಬೈಲ್ ಫೇಸ್ ಯೂಸ್ಡ್ ಈಸ್ ಗ್ಯಾಸ್. ಗ್ಯಾಸ್ ಕ್ರೊಮಟೋಗ್ರಫಿಯಲ್ಲಿ ಮೊಬೈಲ್ ಫೇಸ್ ಯಾವುದು ಅಂದ್ರೆ ಗ್ಯಾಸ್ ಆಗಿರುತ್ತೆ. ಸ್ಟೇಷನರಿ ಫೇಸ್, so stationary phase is used as solid. ಫಿಕ್ಸ್ಡ್ ಫೇಸ್ ನ ಸಾಲಿಡ್ ಆದ್ರೂ ಆಗಿರ್ಬೋದು, ಸಮ್ ಟೈಮ್ಸ್ ಇಟ್ ಮೇ ಬಿ ಲಿಕ್ವಿಡ್. ಓಕೆ, ಎರಡು ಕೇಸ್ ಇದೆ ಈಗ. ಗ್ಯಾಸ್ ಸಾಲಿಡ್ ಕ್ರೊಮಟೋಗ್ರಫಿ ಆಗ್ಬೋದು, ಗ್ಯಾಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಆಗ್ಬೋದು. ಎರಡು ಕಂಡೀಷನ್ಸ್ ಬರುತ್ತೆ ಇಲ್ಲಿ. ಸೊ ಒನ್ ಈಸ್ ಗ್ಯಾಸ್ ಸಾಲಿಡ್ ಕ್ರೊಮಟೋಗ್ರಫಿ ಬೇಸ್ಡ್ ಆನ್ ಸ್ಟೇಷನರಿ ಫೇಸ್. ನಮ್ಗೆ ಗ್ಯಾಸ್ ಸಾಲಿಡ್ ಕ್ರೊಮಟೋಗ್ರಫಿ, GSC ಅಂತ ಕರಿತೀವಿ, ಗ್ಯಾಸ್ ಸಾಲಿಡ್ ಕ್ರೊಮಟೋಗ್ರಫಿ. ಸೊ ಇಟ್ಸ್ ಬೇಸಿಕ್ ಪ್ರಿನ್ಸಿಪಲ್ ಈಸ್ ಅಡ್ಸಾರ್ಪ್ಷನ್. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಸಾಲಿಡ್, ಈಗ ಸಾಲಿಡ್ ಬಂತು ಅಂದ್ರೆ ನಮ್ಗೆ ಏನಾಗ್ಬೇಕು? ಅಡ್ಸಾರ್ಪ್ಷನ್ ಟೆಕ್ನಿಕ್ ಆಗ್ಬೇಕು. ಸೊ ಸಪೋಸ್ ಸ್ಟೇಷನರಿ ಫೇಸ್ ಈಸ್ ಸಾಲಿಡ್, ಸೊ ಇಟ್ಸ್ ಬೇಸಿಕ್ ಪ್ರಿನ್ಸಿಪಲ್ ಈಸ್ ಅಡ್ಸಾರ್ಪ್ಷನ್. ಅದೇ ರೀತಿ ಗ್ಯಾಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ, ಸೊ ಈಗ ಏನ್ ಬರ್ತಾ ಇದೆ ನಮ್ಗೆ? ಲಿಕ್ವಿಡ್ ಅಂದ್ರೆ GLC, ಗ್ಯಾಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ. ಸೊ ಪ್ರಿನ್ಸಿಪಲ್ ಯಾವ್ದಾಗತ್ತೆ? ವಾಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್? ಪಾರ್ಟಿಷನ್. ಓಕೆ, ಸೊ ಬೇಸಿಕ್ ಪ್ರಿನ್ಸಿಪಲ್ ಈಸ್ ಪಾರ್ಟಿಷನ್. ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ನೀವು. ಸೊ ಪ್ರಶ್ನೆ ಓದುವಾಗ ಗ್ಯಾಸ್ ಸಾಲಿಡ್ ಇದ್ದಾಗ ನಮ್ಗೆ ಅಡ್ಸಾರ್ಪ್ಷನ್ ಆಗುತ್ತೆ, ಗ್ಯಾಸ್ ಲಿಕ್ವಿಡ್ ಇದ್ದಾಗ ಪಾರ್ಟಿಷನ್ ಆಗುತ್ತೆ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಸ್ಟೇಷನರಿ ಫೇಸ್ ಸಾಲಿಡ್ ಲಿಕ್ವಿಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಬೇಸಿಕ್ ಪ್ರಿನ್ಸಿಪಲ್ ಈಗ ಡೈರೆಕ್ಟ್ ಆಗಿ ವಾಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಗ್ಯಾಸ್ ಕ್ರೊಮಟೋಗ್ರಫಿ ಅಂತ ಕೇಳಲ್ಲ. ಗ್ಯಾಸ್ ಕ್ರೊಮಟೋಗ್ರಫಿಯಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಗ್ಯಾಸ್ ಸಾಲಿಡ್ ಆದ್ರೂ ಆಗ್ಬೋದು, ಗ್ಯಾಸ್ ಲಿಕ್ವಿಡ್ ಆದ್ರೂ ಆಗ್ಬೋದು. ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ಇದೆ, ಎರಡಕ್ಕೂ ಬೇರೆ ಬೇರೆ ಇದೆ. ಅಡ್ಸಾರ್ಪ್ಷನ್ ಆಗುತ್ತೆ, ಪಾರ್ಟಿಷನ್ ಆಗುತ್ತೆ. ಯಾವಾಗ ಅಡ್ಸಾರ್ಪ್ಷನ್ ಆಗುತ್ತೆ? ಸಾಲಿಡ್ ಇದ್ದಾಗ ಅಡ್ಸಾರ್ಪ್ಷನ್ ಆಗುತ್ತೆ, ಲಿಕ್ವಿಡ್ ಇದ್ದಾಗ ಏನಾಗುತ್ತೆ? ಪಾರ್ಟಿಷನ್ ಆಗುತ್ತೆ. ಓಕೆ, ಸೊ ಬೇಸಿಕ್ ಪ್ರಿನ್ಸಿಪಲ್ ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಲಾಸ್ಟ್ ಒನ್, ನಿಮ್ಗೆ ಕ್ರೊಮಟೋಗ್ರಫಿ ಟೆಕ್ನಿಕಲ್ಲಿ HPLC. ಏನ್ HPLC ಅಂತ ಹೇಳಿದ್ರೆ ಹೈ ಪ್ರೆಷರ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಆರ್ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ, ಯಾವ್ದಾದ್ರು ಹೇಳ್ಬೋದು ಇರುತ್ತೆ. ಹೈ ಪ್ರೆಷರ್ಡ್ ಲಿಕ್ವಿಡ್ ಕ್ರೊಮಟೋಗ್ರಫಿ, ಆರ್ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ. ಬೇಸಿಕ್ ಪ್ರಿನ್ಸಿಪಲ್ ಏನಾಗುತ್ತೆ? ವಾಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್? ಬೇಸಿಕ್ ಪ್ರಿನ್ಸಿಪಲ್ ಈಸ್ ಅಡ್ಸಾರ್ಪ್ಷನ್. HPLC ಅಲ್ಲಿ ನಮಗೆ ಬೇಸಿಕ್ ಪ್ರಿನ್ಸಿಪಲ್ ಯಾವುದು? ಅಡ್ಸಾರ್ಪ್ಷನ್. ಸೊ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಈಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಅಡ್ಸಾರ್ಪ್ಷನ್ ಟೆಕ್ನಿಕ್. ಇಟ್ಸ್ ಎ ಪ್ಯೂರ್ಲಿ
Adsorption technique. Here two conditions are there. They're based on mode of separation. Based on mode of separation. ನಾವ್ ಯಾವ ರೀತಿ ಸೆಪರೇಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎರಡ್ ರೀತಿ HPLC ನ ಹೇಳ್ಬೋದು. ಒನ್ ಈಸ್ ನಾರ್ಮಲ್ ಫೇಸ್ ಕ್ರೋಮಟೋಗ್ರಫಿ. ನಾರ್ಮಲ್ ಫೇಸ್ ಕ್ರೋಮಟೋಗ್ರಫಿ. ನಾರ್ಮಲ್ ಫೇಸ್ ಕ್ರೋಮಟೋಗ್ರಫಿ. ಸೊ ನಾರ್ಮಲ್ ಫೇಸ್ ಕ್ರೋಮಟೋಗ್ರಫಿಯಲ್ಲಿ ನಾವು ಸ್ಟೇಷನರಿ ಫೇಸ್ ನ ಪೋಲಾರ್ ತಗೊಂಡಿರ್ತೀವಿ. ಸ್ಟೇಷನರಿ ಫೇಸ್ ಯೂಸ್ಡ್ ಆಸ್ ನಾರ್ಮಲ್ ಫೇಸ್ ಅಲ್ಲಿ ಸ್ಟೇಷನರಿ ಫೇಸ್ ಪೋಲಾರ್. ಮೊಬೈಲ್ ಫೇಸ್ ನಾನ್ ಪೋಲಾರ್. ಓಕೆ, ನಮ್ಗೆ ಅರ್ಥ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ಮೋಡ್ ಆಫ್ ಸಪರೇಷನ್ ನಾವು ಯಾವ ರೀತಿ ಮಿಕ್ಸ್ಚರ್ ನ ಸಪರೇಟ್ ಮಾಡ್ತೀವಿ ಅದು ನಾರ್ಮಲ್ ಫೇಸ್ ಅಂತ ಕರಿಬೇಕು ಅನ್ನುವಾಗ ಸ್ಟೇಷನರಿ ಫೇಸ್ ಪೋಲಾರ್ ಆಗಿರ್ಬೇಕು. ಅಂದ್ರೆ ಸಿಲಿಕಾ ಜೆಲ್ ನ ಕೋಟ್ ಮಾಡಿರ್ತಾರೆ ಅನ್ಕೊಳ್ಳಿ. ಓಕೆ, ಕಾಲಮ್ ಅಲ್ಲಿ ನಮ್ಗೆ ಸಿಲಿಕಾ ಜೆಲ್ ನ ಕೋಟ್ ಮಾಡಿರ್ತಾರೆ, ಅದು ಪೋಲಾರ್ ಇರುವಂತದ್ದು. ಮೊಬೈಲ್ ಫೇಸ್ ಏನಾಗಿರ್ಬೇಕು, ನಾನ್ ಪೋಲಾರ್ ಸಾಲ್ವೆಂಟ್ಸ್ ಆಗಿರ್ಬೇಕು. ಪೋಲಾರ್ ಇದ್ದು ಸ್ಟೇಷನರಿ ಫೇಸು, ಮೊಬೈಲ್ ಫೇಸು ನಾನ್ ಪೋಲಾರ್ ಆಗಿದ್ರೆ ಅದನ್ನ ನಾರ್ಮಲ್ ಫೇಸ್ ಕ್ರೋಮಟೋಗ್ರಫಿ ಅಂತ ಕರೀತಾರೆ. ಇನ್ನ ಒಂದೇನ್ ಬರುತ್ತೆ ಸೆಪರೇಷನ್ ಟೆಕ್ನಿಕ್ ಅಲ್ಲಿ, ರಿವರ್ಸ್ ಫೇಸ್ ಕ್ರೋಮಟೋಗ್ರಫಿ. ಸೊ ರಿವರ್ಸ್ ಫೇಸ್ ಕ್ರೋಮಟೋಗ್ರಫಿಯಲ್ಲಿ ಇದಕ್ಕೆ ಆಪೋಸಿಟ್ ಇರುತ್ತೆ. ಸ್ಟೇಷನರಿ ಫೇಸ್ ಪೋಲಾರ್, ಸ್ಟೇಷನರಿ ಫೇಸ್ ನಾನ್ ಪೋಲಾರ್, ಮೊಬೈಲ್ ಫೇಸ್ ಪೋಲಾರ್ ಆಗಿರುತ್ತೆ. ಸೊ ಎರಡ್ ಕೇಸ್ ಬರುತ್ತೆ ನಮ್ಗೆ HPLC ಅಲ್ಲಿ, ನಾರ್ಮಲ್ ಫೇಸ್ ಕ್ರೋಮಟೋಗ್ರಫಿ, ರಿವರ್ಸ್ ಫೇಸ್ ಕ್ರೋಮಟೋಗ್ರಫಿ. So in normal phase chromatography, stationary phase is polar, mobile phase is non-polar. Reverse phase chromatography, stationary phase is non-polar and mobile phase is polar. So what is the basic principle of HPLC? Adsorption. Okay, so you are learned with different types of chromatographies. So first one is adsorption chromatography. ಅಡ್ಸಾರ್ಪ್ಷನ್ ಕ್ರೋಮಟೋಗ್ರಫಿಯಲ್ಲಿ ನಮಗೆ ಎಕ್ಸಾಂಪಲ್ ಯಾವ್ದು ಬರುತ್ತೆ, ಕಾಲಮ್ ಕ್ರೋಮಟೋಗ್ರಫಿ. ಓಕೆ, ದೆನ್ ಪಾರ್ಟಿಷನ್ ಕ್ರೋಮಟೋಗ್ರಫಿಯಲ್ಲಿ ಏನಾಗುತ್ತೆ, ಲಿಕ್ವಿಡ್ ಇರುತ್ತೆ. ಯಾವಾಗ ಸ್ಟೇಷನರಿ ಫೇಸ್ ಲಿಕ್ವಿಡ್ ಮತ್ತೆ ಮೊಬೈಲ್ ಫೇಸ್ ಲಿಕ್ವಿಡ್ ಬರುತ್ತೋ ಅವಾಗ ಪಾರ್ಟಿಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸಾಲಿಡ್ ಮತ್ತೆ ಲಿಕ್ವಿಡ್ ಇದ್ದಾಗ ಯಾವಾಗ್ಲೂ ಕೂಡ ಅಡ್ಸಾರ್ಪ್ಷನ್ ಆಗುತ್ತೆ. ಪಾರ್ಟಿಷನ್ ಯಾವಾಗ ಆಗುತ್ತೆ, ಬೋತ್ ಲಿಕ್ವಿಡ್ಸ್. ಓಕೆ, ಸೊ ಪ್ರತಿಯೊಂದು ಕ್ರೋಮಟೋಗ್ರಫಿದು ಸ್ಟೇಷನರಿ ಫೇಸ್, ಮೊಬೈಲ್ ಫೇಸ್ ಅಂಡ್ ಅಗೈನ್ ಬೇಸಿಕ್ ಪ್ರಿನ್ಸಿಪಲ್ಸ್, ಯಾವ ಪ್ರಿನ್ಸಿಪಲ್ ಮೇಲೆ ಅದು ವರ್ಕ್ ಆಗ್ತಿದೆ, ಯಾವ್ಯಾವ ಟೈಪ್ಸ್ ಇದೆ, ಸ್ಟೇಷನರಿ ಫೇಸ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಾರೆ, ಮೊಬೈಲ್ ಫೇಸ್ ಯಾವ್ದು ಯೂಸ್ ಮಾಡ್ತಾರೆ. ಅಗೈನ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದಕ್ಕೆ GSC, ಸೊ ಗ್ಯಾಸ್ ಸಾಲಿಡ್ ಇದ್ದಾಗ ಏನಾಗುತ್ತೆ, ಗ್ಯಾಸ್ ಲಿಕ್ವಿಡ್ ಇದ್ದಾಗ ಏನಾಗುತ್ತೆ. ಸೊ ಈ ರೀತಿ ಎಲ್ಲಾ ಬೇಸಿಕ್ ಪ್ರಿನ್ಸಿಪಲ್ಸ್ ನ ನೀವು ತಿಳ್ಕೊಬೇಕು. ಯು ವಿಲ್ ಗೆಟ್ ಒನ್ ಕ್ವಶನ್ 100% ಅಶ್ಯೂರ್ಡ್ ಕ್ವಶನ್, ಮಿನಿಮಮ್ ಒನ್ ಕ್ವಶನ್ ಬರುತ್ತೆ. ಇಫ್ ಯು ಆರ್ ಲಕ್ಕಿ ಯು ವಿಲ್ ಗೆಟ್ 2 questions. Okay, is there any doubts? So you have test on tomorrow, analytical chemistry first chapter, that is errors chapter, errors, and you will learn mean, median, standard deviation. Okay, so errors chapter is first chapter. Then this chapter is second chapter, that is chromatographic techniques. In both chapters you will get 2 questions, one question from errors, one question from chromatography. You will get definitely 2 questions from analytical chemistry. Read well and do well. In tomorrow you have this 2 chapters test. Okay,
Okay, thank you, Anandal. Thank you.